ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಓಂ ಕೇಶವಾಯ ನಮಃ. ಹಿರಣ್ಯಗರ್ಭಃ ಕಪ್ರೋಕ್ತಃ ಈಶಃ ಶಂಕರ ಏವ ಚ ಸೃಷ್ಟ್ಯಾದಿನಾ ವರ್ತಯತಿ ತವ್ಯತಃ ಕೇಶವೋ ಭವಾನ್. ಓಂ ತಾಂ ಸೂತೆ ಕೀರ್ತಿಂ ಮಘವನ್ ಮಹಿತ್ವಾ ನದಂ ಓದತೀನಾಂ ಯತ್ವಾ ಭೀತೆ ರೋದಸಿ ಅಹ್ವಯೇತಾಂ ನದಯ್ಯೋ ಯುವತೀನಾಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಸಂಹಿತಾಯಾಃ ಭಗವತ ಕೃಷ್ಣದ್ವೈಪಾಯನೇನ ಸಂರಚಿತಾಯಾಃ ಅನುಶಾಸನ ಪರ್ವಣಿ ಭಗವತಃ ವಿಷ್ಣೋಃ ಸಹಸ್ರಸಂಖ್ಯಾಕಾನಾಂ ರೂಪಾಣಾಂ ವರ್ಣನಪರಾಣಿ ಯಾನಿ ಸಹಸ್ರ ಸಂಖ್ಯಾಕಾನಿ ನಾಮಾನಿ ತೇಷಾಂ ವ್ಯಾಖ್ಯಾನರೂಪಾಣಾಂ ಬೃಹತಿ ಛಂದೋ ನಿಬದ್ಧಾನಾಂ ಋಕ್ಸಂಹಿತಾಯಾಃ ಮಂತ್ರಾಣಾಂ ಮಧ್ಯೆ ಅದ್ಯ ಏಕೋನವಿಂಶಿ ಬೃಹತಿ 19ನೇಯ ಬೃಹತಿ ಕೇಶವಾಯ ನಮಃ. ಕೇಶವ ಇತಿ ಭಗವತಃ ನಾಮ ಚ ವ್ಯಾಖ್ಯಾಸ್ಯತೆ. ತತ್ರ ಅಯಂ ಪಂಚಷಷ್ಟ್ಯುತ್ತರ 200 265ನೇಯ ಭಾಗ. ಕೇಶವ ಅಂತ ಈ ಭಗವಂತನ ನಾಮವನ್ನ ನಾವಿವತ್ತು ಶ್ರವಣ ಮಾಡಬೇಕಾಗಿದೆ. ಕ ಅಂದ್ರೆ ಬ್ರಹ್ಮ, ಈಶ ಅಂದ್ರೆ ರುದ್ರ. ಅವರೇ ಮೊದಲಾದ ಜಗತ್ತಿಗೆ ಸೃಷ್ಟಿ, ಪಾಲನ, ನಾಶ ಇದೆಲ್ಲವನ್ನು ಕೊಟ್ಟು ಮುನ್ನಡೆಸುವವನು. ಆದ್ರಿಂದ ಭಗವಂತನನ್ನ ಕೇಶವ ಅಂತ ಹೇಳ್ತಾರೆ. ಅದಲ್ಲದೆ ಕ ಅಂದ್ರೆ ನೀರು, ಸಂಸಾರ ಎಂಬ ಸಾಗರ. ನೀರು ಅನ್ನೋದು ಅನೇಕ ಬಾರಿ ಕರ್ಮವನ್ನು ಹೇಳ್ತದೆ, ಅದನ್ನು ಕೂಡ ನಾವು ನೋಡಿದ್ದೇವೆ. ಆದ್ರಿಂದ ಸಂಸಾರ ಸಾಗರದಲ್ಲಿ ಅಥವಾ ನಾವು ಮಾಡ್ತಿರುವಂತಹ ಅನೇಕ ಕರ್ಮಗಳಲ್ಲಿ ಯಾರು ಬದ್ಧರಾಗಿದ್ದಾರೆ, ಆ ಕರ್ಮಗಳ ಹಿಂಸೆಗೆ ಯಾರು ಒಳಗಾಗಿದ್ದಾರೆ, ಸಂಸಾರದ ರೋಗಕ್ಕೆ ಯಾರು ತುತ್ತಾಗಿದ್ದಾರೆ, ಅವರು ತಮ್ಮ ಸಹಾಯಕ್ಕಾಗಿ ಶಾಸ್ತ್ರದ ಸ್ತುತಿಗಳ ಮೂಲಕ ಮೊರೆ ಹೋಗಬೇಕಾದದ್ದು ಈ ಭಗವಂತನನ್ನೇ. ಹೀಗೆ ಕ ಅಂದ್ರೆ ಸಂಸಾರ ಜಲ ಅಥವಾ ನಮ್ಮ ಕರ್ಮಗಳು, ಅದರಲ್ಲಿ ಶ ಇರುವವರು, ಅದರಿಂದ ಹಿಂಸಿತರಾದವರು, ಅವರಿಂದ ವ ಅಂದ್ರೆ ಸಹಾಯಕ್ಕಾಗಿ ಸ್ತುತ್ಯನಾದವನು, ಶಬ್ದಶಾಸ್ತ್ರಗಳ ಮೂಲಕ ಅವರಿಂದ ತಿಳಿಯಲ್ಪಡುವಂಥವನು. ಅದಕ್ಕಾಗಿ ಅವನನ್ನ ಕೇಶವ ಅಂತ ಹೇಳ್ತಾರೆ. ಅದು ನಾವೀಗ ನೋಡುವಂತಹ ಅರ್ಥ. ಅದರ ವಿವರವೇ ಈಗಿನ ಮಂತ್ರದಲ್ಲಿ ನಾವು ನೋಡುವಂಥದ್ದು. ಮೊದಲು ತತ್ವಸಾರ ವ್ಯಾಖ್ಯಾನದಲ್ಲಿ ಏನು ಅರ್ಥ ಇದೆ ಅಂತ ಅನ್ನೋದನ್ನು ನೋಡೋಣ. ಮಘವನ್ ಅಂತ ಈ ಭಗವಂತನ ಸಂಬೋಧನೆ ಇಲ್ಲಿ ಆಗ್ತದೆ. ಇಲ್ಲಿ ನಾವು ಗಮನಿಸಬೇಕಾದಂತಹ ಒಂದು ಸಂಗತಿ, ಈ ಹಿಂದೆ ಶ್ರೀಮತೇ ನಮಃ ಅಂತ ಏನೊಂದು ಮಂತ್ರ ನೋಡಿದ್ವಲ್ಲ,
ಹಾಗೆ ಸ್ವಸಾರೋ ಮಾತರಿಭ್ವರೀಹಿ ಹರಿಪ್ರಾಹ ಅಂತ ಮಂತ್ರ ಏನ್ ನೋಡಿದ್ವಲ್ಲ, ಇವೆಲ್ಲ ಈ ಋಗ್ವೇದದ 10ನೇ ಮಂಡಲದ 120ನೆಯ ಸೂಕ್ತದಲ್ಲಿ ಬಂದಿರುವಂತಹ ಮಂತ್ರಗಳವೆಲ್ಲ. ಸ್ವಸಾರೋ ಮಾತರಿಭ್ವರೀಹಿ ಹರಿಪ್ರಾಹ ಹಿನ್ವಂತಿಚ ಶವಸ ವರ್ಧವಂತಿಚ, ಇವೆಲ್ಲ 10ನೇ ಮಂಡಲ ಋಗ್ವೇದ. ಅಲ್ಲಿ 120ನೇ ಅಧ್ಯಾಯದಲ್ಲಿ ಕಾಣಿಸುವಂತ ಸೂಕ್ತಗಳು, 120ನೇ ಸೂಕ್ತ ಅದು. ಅದನ್ನ 8ನೇ ಮಂಡಲದಲ್ಲಿ ಬರುವಂತಹ ಪತಿಂಭ ಅಜ್ಞಾನಾಂ ಧೇನುನಾಂ ವಿಶುದ್ಧಿಸಿ, ಮತ್ತೆ ಪುನದಂ ನದಂಯೋ ಯುವತೀನಾಂ ನದಂಬ ಬೋಧತೀನಾಂ ಅನ್ನೋದ್ರ ಜೊತೆ ಜೋಡಿಸಿ ಬೃಹತಿ ಛಂದಸ್ಸಿನೊಂದಿಗೆ ಅದನ್ನ ಹೊಂದಿಸಿಕೊಂಡು ಕೆಲವು ಮಂತ್ರಗಳನ್ನ ನಾವು ನೋಡಿದ್ವಿ. ಈಗ ನಾವು ನೋಡ್ತಾ ಇರೋ ಮಂತ್ರಗಳೇನಿವೆ, ಇದು ಅದೇ ಋಗ್ವೇದದ 10ನೇ ಮಂಡಲದ 54ನೆಯ ಸೂಕ್ತ ಇದೆ. ಅಲ್ಲಿ ಕಾಣಿಸುವಂತ ಕೆಲವು ಭಾಗ ನಾವೀಗ ನೋಡ್ಬೇಕಾದದ್ದು. ಮತ್ತೆ ಅದಕ್ಕೆ ಜೋಡಿಸುವಂತಹ ನದಂಬ ಬೋಧತೀನಾಂ ನದಂಯೋ ಯುವತೀನಾಂ ಪತಿಂಭೋ ಅಜ್ಞಾನಾಂ ಧೀನೂನಾಂ ವಿಶುದ್ಧಿಸಿ, ಇವೇನಿವೆ ಅವು ಹಿಂದೆ 8ನೇ ಮಂಡಲದಿಂದಲೇ ಬಂದಂಥವು. ಹಾಗಾಗಿ ಇಲ್ಲಿ ಮಘವನ್ನಂತ ಭಗವಂತನಿಗೆ ಸಂಬೋಧನೆ ಇದೆ. ಇಲ್ಲೂ ಕೂಡ ದೇವತೆ ಇಂದ್ರನೇ, ತ್ರಿಷ್ಟುಪ್ ಛಂದಸ್ಸು ಇದಕ್ಕೆ. ಇದರ ಋಷಿ ಬೃಹದುಕ್ತ ವಾಮದೇವ್ಯ ಅಂತ. ಹೇ ಮಘವನ್ ಇಂದ್ರ ಅಂತಾನೆ ಮೊದಲು ಸಂಬೋಧನೆ ಮಾಡಬೇಕು. ಇಂದ್ರ ಅಂತ ಇದ್ದೇ ಇದೆ, ಅವನಿಗೆ ಮಘವನ್ ಅಂತ ಮತ್ತೊಂದು ಶಬ್ದ ಇದೆ. ಮಘವನ್ ಅಂತ ಭಗವಂತನನ್ನ ಹೇಳುವುದು ಯಾವ ಕಾರಣಕ್ಕಾಗಿ, ಅದರ ಉದ್ದೇಶ ಏನು? ಮಘ ಅಂದ್ರೆ ಯಶಸ್ಸು, ಅಥವಾ ಮಘವನ್ ಅಂದ್ರೆ ಪೂಜ್ಯನಾದವನು ಅಂತಲೂ ಅರ್ಥ ಆಗ್ಬಹುದು. ತತ್ವಸಾರ ವ್ಯಾಖ್ಯಾನದಲ್ಲಿರುವಂಥದ್ದು ಮಘ ಅಂದ್ರೆ ಯಶಸ್ಸು. ಆ ಯಶಸ್ಸನ್ನ, ಒಂದು ಸಕ್ಸಸ್, ಅದನ್ನ ಕೊಡುವಂಥವನು. ಅದು ಯಾರಿಗೆ ಕೊಡುವಂಥವನು ಅಂದ್ರೆ ತನ್ನ ಪೂಜೆಯ ಒಂದು ಯಶಸ್ಸನ್ನು ಕೊಡುವಂಥವನು. ಮೊದಲು ಕೊಡುವುದು ಲಕ್ಷ್ಮೀದೇವಿಗೆ, ಆಮೇಲೆ ಬ್ರಹ್ಮನಿಗೆ. ಆ ಭಗವಂತ ಏನನ್ನಾದ್ರೂ ಕೊಟ್ರೆ ಅದಕ್ಕೆ ಮೊದಲ ಪಾತ್ರರು ಲಕ್ಷ್ಮೀದೇವಿ ಮತ್ತು ಬ್ರಹ್ಮ. ಅದಕ್ಕಾಗಿ ಮೊದಲ ಪಾತ್ರರು, ಅತ್ಯಂತ ಶ್ರೇಷ್ಠ ಪಾತ್ರದ ಅವರಾದ್ರಿಂದ ಅವರನ್ನೇ ಮೊದಲು ತಗೊಳ್ಬೇಕು. ಹೀಗೆ ಆ ಭಗವಂತನನ್ನ ಮಘವನ್, ಯಶಸ್ಸನ್ನ ಲಕ್ಷ್ಮೀದೇವಿ ಮತ್ತು ಬ್ರಹ್ಮನಿಗೆ ಕೊಟ್ಟವನೇ ಅಂತ ಅರ್ಥ ಆಗ್ತದೆ. ನಿನ್ನ ಕೀರ್ತಿಯನ್ನ ನಾನು ಪ್ರಶಂಸಿಸ್ತೇನೆ, ಕೀರ್ತಿಯನ್ನು ನಾನು ವ್ಯಾಖ್ಯಾನಿಸ್ತೇನೆ ಅಂತ ಇಲ್ಲಿ ಹೇಳಿಕ್ ಹೊರಟಿದ್ದಾರೆ. ತಾಮ್ ಕೀರ್ತಿಂ ಸುವ್ಯಾಕರಿಷ್ಯೆ. ಅದೇನು ನಿನ್ನ ಕೀರ್ತಿ ಅಂದ್ರೆ, ಈ ದ್ಯಾವಾ ಪೃಥಿವ್ಯವು, ರೋದಸಿ ಅಂತ ವೇದದಲ್ಲಿ ಶಬ್ದ ಇದೆ. ರೋದಸ್ ಅಂದ್ರೆ ದ್ಯು ದೇವತ ಮತ್ತೆ ಪೃಥ್ವಿ ದೇವತ. ಈ ಇಬ್ಬರು ದೇವತೆಗಳು ರುದ್ರನಿಗೆ ಹೆದರಿ, ರುದ್ರಾದ್ಭೀತೆ ರೋದಸಿ ದ್ಯಾವಾ ಪೃಥಿವ್ಯವು, ರುದ್ರನಿಂದ ಹೆದರಿ ನಿನ್ನನ್ನೇ ರಕ್ಷಣೆಗಾಗಿ ಕರೆದರು, ಅವರನ್ನ ನೀನು ರಕ್ಷಿಸಿದೆ. ಇಂಥದೊಂದು ಕೀರ್ತಿ, ಶರಣಾಗತ ರಕ್ಷಕ ಅಂತ ನಿನ್ನ ಕೀರ್ತಿ. ಆ ಕೀರ್ತಿಯನ್ನ ನಾನು ಕೂಡ ವ್ಯಾಖ್ಯಾನಿಸ್ತೇನೆ, ಅರ್ಥ ಮಾಡ್ಕೊಳ್ತೇನೆ, ಮತ್ತೆ ಪ್ರವಚನಾದಿಗಳ ರೂಪದಲ್ಲಿ ನಾನು ಕೂಡ ವರ್ಣಿಸ್ತೇನೆ ಅಂತ ಅದರ ಅರ್ಥ. ತಾಮ್ ಕೀರ್ತಿಂ ಸುವ್ಯಾಕರಿಷ್ಯೆ. ಆ ಶ್ಲೋಕದಲ್ಲಿ, ಮೂಲ ವೇದದಲ್ಲಿ ಹೇಳುತ್ತೇನೆ ಅಥವಾ ಹೇಳುತ್ತಾರೆ ಅಂತ ಅನ್ನೋದಕ್ಕೆ ಯಾವುದೇ ಶಬ್ದ ಇಲ್ಲ. ತಾಮ್ ಅಂತಹ, ತೇರಿನ ಕೀರ್ತಿಂ ಕೀರ್ತಿಯನ್ನು ಅಂತ ಇಷ್ಟೇ ಇದೆ. ಸು ಅಂತಿದೆ. ಸು ಅಂದ್ರೆ ಚೆನ್ನಾಗಿ ಅಂತ ಅರ್ಥ. ಸು ಅಂದ್ರೆ ಚೆನ್ನಾಗಿ ಅಂದ್ರೆ ಏನದು? ನಾವು ನೋಡುವಂತಹ ಲೌಕಿಕ ವ್ಯಾಕರಣಗಳಲ್ಲಿ ಕ್ರಿಯಾಪದನೂ ಇರಬೇಕಾಗ್ತದೆ. ಇಲ್ಲೇನು ಕ್ರಿಯಾಪದ ಇರಬೇಕಾಗಿಲ್ಲ. ಸು ಅಂದ್ರೆ ಚೆನ್ನಾಗಿ ಅಂದ್ರೆ ಚೆನ್ನಾಗಿ ಹೇಳ್ತೇನೆ ಅಂತಾನೆ ಅರ್ಥ. ಹೀಗಿರುವುದರಿಂದ ಚೆನ್ನಾಗಿ ವ್ಯಾಖ್ಯಾನ ಮಾಡ್ತೇನೆ,
ಚೆನ್ನಾಗಿ ನಾನು ತಿಳ್ಕೋತೀನಿ ಅಂತ ಅರ್ಥ ಆಗ್ತದೆ. ಮತ್ತೆ ನಿನ್ನ ಆ ಕೀರ್ತಿಯನ್ನು ಮತ್ತಷ್ಟು ಎಲ್ಲ ಕಡೆ ಹರಡಿಸಲಿಕ್ಕಾಗಿ ವಿಸ್ತೃತಾಂ ಕರ್ತಂ, ಕೀರ್ತಿಯನ್ನ ಎಲ್ಲ ಕಡೆ ಎಲ್ಲ ಜನರಿಗೆ ಮುಟ್ಟಿಸ್ಲಿಕ್ಕಾಗಿ ನಾನು ಈ ನನ್ನ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಮಹಿತ್ವ ಅಂತಿದೆ. ಮಹಿತ್ವ ಅಂದ್ರೆ ಮತ್ತಷ್ಟು ಅದನ್ನ ಬೆಳೆಸಲಿಕ್ಕಾಗಿ ಅಂತ ಅರ್ಥ. ಬೆಳೆಸಲು, ಮಾಡಲು, ಕರ್ತುಂ, ಗಂತುಂ, ಪಠಿತುಂ, ತಿನ್ನಲು, ಹೋಗಲು ಅಂತೀಗೆಲ್ಲ ಸಂಸ್ಕೃತದಲ್ಲಿ ತುಮನ್ ಪ್ರತ್ಯಯ ಅಂತ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಆ ತುಮನ್ ಪ್ರತ್ಯಯ ಅಂತ ಶಬ್ದದ ಬದಲಾಗಿ ಇಲ್ಲಿ ತ್ವನ್ ಪ್ರತ್ಯಯ ಬಂದಿದೆ. ಮಹಿತ್ವ ಅಂದ್ರೆ ನಿನ್ನ ಕೀರ್ತಿಯನ್ನು ಮತ್ತಷ್ಟು ಬೆಳೆಸಲಿಕ್ಕಾಗಿ. ನಾವು ಹೇಳಿದ್ರಿಂದ, ನಾವು ವ್ಯಾಖ್ಯಾನ ಮಾಡಿದ್ರಿಂದ ನಿನ್ನ ಕೀರ್ತಿ ಬೆಳೆಬೇಕಾಗಿಲ್ಲ. ನಿನ್ನ ಕೀರ್ತಿ ಬೆಳೆದಿದ್ದೇ ಇದೆ. ಆ ಬೆಳೆದ ನಿನ್ನ ಕೀರ್ತಿಯನ್ನ ಜನರಿಗೆ ಮುಟ್ಟಿಸುವುದು ಜ್ಞಾನಿಗಳಾದವರ ಕರ್ತವ್ಯ. ಅವರು ವ್ಯಾಖ್ಯಾನ ಮಾಡ್ತಾರೆ, ಅಥವಾ ನಾನು ಹಾಗೆ ಮಾಡ್ತೇನೆ. ಮತ್ತೆ ನದಂಬ ಓದತೀನಾಂ ನದಂಯೋ ಯುವತೀನಾಂ ಅಂತದು ಹಿಂದಿನಂತೆ ಇದ್ದೇ ಇದೆ. ಕಿಂಚ ನದಂಬ ಓದತೀನಾಂ, ಆ ನದಂಬ ಓದತೀನಾಂ ನದಂಯೋ ಯುವತೀನಾಂ ಅನ್ನೋದಕ್ಕೆ ಈ ತಾಂಸುತೆ ಕೀರ್ತಿಂ ಮಘವನ್ ಯತ್ವಾ ಭೀತೆ ರೋದಸಿ ಅನ್ನೋದ್ರ ಜೊತೆಗೆ ಯಾವುದೇ ಅನ್ವಯ ಇಲ್ಲ. ಅದು ಪ್ರತ್ಯೇಕವಾಗಿದೆ. ಇದಿಷ್ಟು ತತ್ವಸಾರದಲ್ಲಿ ಆ ಮಂತ್ರಕ್ಕೆ ನಾವು ನೋಡುವಂತಹ ಒಂದು ಅರ್ಥ. ಇಲ್ಲಿ ಕೇಶವ ಅಂತಿದೆಯಲ್ಲ, ಕ ಅಂದ್ರೆ ಬ್ರಹ್ಮ ಅಂತ ಅರ್ಥ, ಈಶ ಅಂತಂದ್ರೆ ರುದ್ರ ಅಂತ ಅರ್ಥ. ಅವರಿಬ್ಬರನ್ನು ಕೂಡ ಮುನ್ನಡೆಸುವವನು ಅನ್ನೋ ಅರ್ಥ ಅದು ಹರಿವಂಶಾದಿಗಳಲ್ಲಿ ಬಂದಿದೆ. ಅದು ಈ ಮಂತ್ರದಿಂದ ಹೇಗೆ ತಿಳಿತು ಅಂದ್ರೆ, ಆ ಮಘವನ್ನಂತ ಶಬ್ದ ಇದೆಯಲ್ಲ, ಯಶಸ್ಸನ್ನು ಕೊಡುವಂಥವನು. ಯಾರಿಗೆ ಕೊಡುವನು ಅಂದ್ರೆ ರಮಾದೇವಿ ಕೊಡುವಂಥವನು, ಅವಳ ಬಳಿಕ ಚತುರ್ಮುಖ ಬ್ರಹ್ಮನಿಗೆ ಕೊಡುವವನು. ಅದರಿಂದ ಬ್ರಹ್ಮನ ಹೆಸರು ಬಂತಲ್ಲಿ. ಕ ಅಂದ್ರೆ ಬ್ರಹ್ಮ. ಮತ್ತೆ ರುದ್ರನಿಗೆ ಹೆದರಿದಂತಹ ದ್ಯುದೇವತೆ ಮತ್ತು ಪೃಥ್ವಿ ದೇವತೆ, ಇವರಿಬ್ಬರು ಕೂಡ ರಕ್ಷಣೆಗಾಗಿ ನಿನ್ನನ್ನು ಮೊರೆ ಹೋಗ್ತಾರೆ ಅಂತ ಬಂತಲ್ಲ, ಅಲ್ಲಿ ಈಶ ಅಂದ್ರೆ ರುದ್ರ ಬಂದ. ಅವರಿಬ್ಬರಿಗೂ ಕೂಡ ಇವನು ಶ್ರೇಷ್ಠ, ಅವರಿಬ್ಬರನ್ನು ಮುನ್ನಡೆಸುವವನು ಅಂತ ಇಷ್ಟ ಅರ್ಥ ಆಗ್ತದೆ. ಅನೇನ ಕಶ್ಚ ಈಶಶ್ಚ ಕೇ ತಯೋಃ ಶವಃ ಯಸ್ಮಾತ್ ಸಹ ಕೇಶವಃ. ಕಶ್ಚ ಈಶ್ಚ ಲಕ್ಷ್ಮೀದೇವಿಯನ್ನು ತಗೊಳ್ಬಹುದು, ರಮಾದೇವಿಯನ್ನ ಈ ಶಬ್ದದಿಂದ ಹೇಳ್ತಾರೆ. ಕಶ್ಚ ಈಶ್ಚ ಚತುರ್ಮುಖ ಬ್ರಹ್ಮ ಮತ್ತು ರಮಾದೇವಿ ಅವರಿಬ್ರು ಸೇರಿ ಕ ಪ್ಲಸ್ ಈ ಕೆ ಆಗಿದೆ. ಅವರಿಬ್ಬರಿಗೂ ಶವ ಅಂದ್ರೆ ಸುಖ, ಬಲ, ಇದನ್ನು ತುಂಬುವಂಥವನು ಕೇಶವ. ಇದೊಂದರ್ಥ. ಇದು ತತ್ವಸಾರ ವ್ಯಾಖ್ಯಾನದಲ್ಲಿ ರಘುನಾಥ ತೀರ್ಥರು ಹೇಳಿದಂತಹ ಅರ್ಥ. ಈಶ ಅಂತ ಮತ್ತೊಂದು ಶಬ್ದ ಇದೆ, ಅದು ರುದ್ರನಿಂದ ಹೆದರಿದಂಥ ಆ ದ್ಯುದೇವತಾ ಮತ್ತು ಪೃಥ್ವಿ ದೇವತಾ ಅನ್ನೋದ್ರಿಂದ ಆ ವ್ಯಾಖ್ಯಾನದಿಂದ ಗೊತ್ತಾಗ್ತದೆ. ಬ್ರಹ್ಮ ಮತ್ತು ರುದ್ರವನ್ನು ಮುನ್ನಡೆಸುವವನು ಅಂತೂ ಅರ್ಥ ಆಗ್ಬಹುದು. ಅವರು ಅದನ್ನು ಹೇಳಿಲ್ಲ, ರಘುನಾಥ ತೀರ್ಥರು ಅದನ್ನು ಹೇಳಿಲ್ಲ, ಆದ್ರೂ ನಾವು ಅದನ್ನು ತಿಳ್ಕೊಳ್ಬಹುದು. ಇದನ್ನ ನಾನು ಅರ್ಥ ಮಾಡ್ಕೊಂಡದ್ದು ಹೇಗೆ ಅಂತ ಅನ್ನೋದನ್ನ ಈಗ ಹೇಳ್ತೇನೆ. ಮೊದಲು ಆ ಮಂತ್ರದ ಭಾವಾರ್ಥ, ನನಗಾಗಿರುವಂತಹ ಭಾವಾರ್ಥವನ್ನು ಹೇಳ್ತೇನೆ. ಪೂಜ್ಯನು ಸರ್ವೇಶ್ವರನೂ ಆದಂತಹ ಭಗವಂತನೇ ಅಂತ ಭಗವಂತನಿಗೆ ಸಂಬೋಧನೆ. ನೀನು ನಿನ್ನ ಅನೇಕ ಅವತಾರಗಳಲ್ಲಿ ಅನೇಕ ಶಾಸ್ತ್ರಗಳನ್ನು ಬೆಳಕಿಗೆ ತಂದಿದ್ದೆ. ಅವೆಲ್ಲ ನಮ್ಮ ಹೃದಯವನ್ನು ತಟ್ಟುವ, ಮುಟ್ಟುವ, ನಿತ್ಯ ನೂತನಗಳಾದಂಥ ಬಗೆ ಬಗೆಯ ಅರ್ಥಗಳನ್ನು ಹೊಮ್ಮಿಸುವಂತಹ ಶಾಸ್ತ್ರಗಳು. ಆ ಶಾಸ್ತ್ರಗಳಲ್ಲಿ ನಿನ್ನದೇ ಆದಂತಹ ಅನೇಕ ರೂಪಗಳು ಪ್ರತಿಪಾದಿತ ಆಗಿವೆ. ಆ ಎಲ್ಲ ರೂಪಗಳನ್ನ ಜ್ಞಾನಿಗಳಾದವರು ಪೂಜಿಸ್ತಾರೆ, ತಮ್ಮ ತಮ್ಮ ಶಕ್ತಿಗನುಸಾರವಾಗಿ ಅವರು ಪೂಜಿಸ್ತಾರೆ. ಮತ್ತೆ ಈ ಮೇಲಿನ ಲೋಕ ಮತ್ತು ಕೆಳಗಿನ ಲೋಕ, ಎಲ್ಲ ಲೋಕಗಳ ಜನ ಎಲ್ಲ ಆ ಜನರೆಲ್ಲ ಸಂಸಾರದ ಭಯದಿಂದ ನಿನ್ನನ್ನೇ ಮೊರೆ ಹೋಗ್ತಾರೆ. ನಿನಗೆ ಹೀಗೆ ಶರಣಾಗತ ರಕ್ಷಕ ಅನ್ನುವಂಥ ಒಂದು ಕೀರ್ತಿ ಇದೆ. ಆ ಕೀರ್ತಿಯನ್ನ ಜ್ಞಾನಿಗಳು ನಿನ್ನ ಎದುರಿಗೆ ಪ್ರಶಂಸೆ ಮಾಡ್ತಾರೆ.
ನಿನ್ನೆದುರಿಗೆ ನಿನ್ನನ್ನು ಪ್ರತ್ಯಕ್ಷವಾಗಿ ಕೂಡಿಸಿಕೊಂಡು ಪ್ರಶಂಸೆ ಮಾಡುವಂತಹ ಶಕ್ತಿ ಆ ವಿಶ್ವಾಮಿತ್ರ ಮೊದಲಾದ ಜ್ಞಾನಿಗಳಿಗೆ ಇರ್ತದೆ. ವಿಶ್ವಾಮಿತ್ರ ಇಂದ್ರನಲ್ಲಿ ಅಂತರ್ಯಾಮಿಯಾದಂತಹ ಆ ಭಗವಂತ ಎದುರುಗಡೆ ಕೇಳ್ತಾ ಇದ್ದಂತೆಯೇ ಕೂತ್ಕೊಂಡು ಹೇಳಿದ. ಇಲ್ಲಿ ಕೇಶವ ಅನ್ನೋ ಅರ್ಥ ಬರೋದು ಹೇಗೆ ಅಂದ್ರೆ, ಯಾವ ಪೃಥ್ವಿಗಳಲ್ಲಿ ಅಂದ್ರೆ ಜೀವ ಲೋಕದಲ್ಲಿ ಮತ್ತು ಪೃಥ್ವಿ ಲೋಕದಲ್ಲಿ, ಅಂದ್ರೆ ಜೀವಲೋಕ ಅಂದ್ರೆ ಮೇಲಿನ ಲೋಕ, ಪೃಥ್ವಿ ಲೋಕ ಅಂದ್ರೆ ಕೆಳಗಿನ ಲೋಕ, ಅಲ್ಲಿರುವಂತಹ ಎಲ್ಲಾ ಜನರು ಕೂಡ ಕೇಶವರು ಅಂತ ಕರೆಸ್ಕೊಂಡಿದ್ದಾರೆ. ಅವರಿಂದ ಇವನು ತಿಳಿಯಲ್ಪಟ್ಟಿದ್ದಾನೆ, ಶಬ್ದಗಳ ಮೂಲಕ ತಿಳಿಯಲ್ಪಟ್ಟಿದ್ದಾನೆ, ಆದ್ದರಿಂದ ಅವನನ್ನ ಕೇಶವ ಅಂತ ಅನ್ಬೇಕು. ಈಗ ಇದರ ಅನ್ವಯಾರ್ಥವನ್ನು ನೋಡಿದ್ರೆ ನಮಗದಿನ್ನು ಹೆಚ್ಚು ಸ್ಪಷ್ಟ ಆಗ್ತದೆ. ಹೇ ಮಘವನ್, ಮಘವನ್ ಅಂತ ಅನ್ನೋದಕ್ಕೆ ನಾನು ಕೇವಲ ಪೂಜ್ಯನಾದವನೇ ಅಂತ ಅಷ್ಟೇ ಅರ್ಥ ಇಟ್ಕೊಂಡಿದ್ದೇನೆ. ಯಶಸ್ಸನ್ನ ಲಕ್ಷ್ಮೀದೇವಿಗಾಗಲಿ ಬ್ರಹ್ಮನಿಗಾಗಲಿ ಕೊಟ್ಟವನು ಅನ್ನೋ ಅರ್ಥವನ್ನ ನಾನು ಇಟ್ಕೊಂಡಿಲ್ಲ. ಮಘವ ಮಕ್ಷ್ಯತೆ ಐತಿ ಮಘವ ಅಂತ ಈ ಅರ್ಥ ಕೋಶಗಳಲ್ಲಿ ಇದ್ದೇ ಇದೆ. ಆಚಾರ್ಯರು ಸರ್ವಮೂಲದಲ್ಲಿ ಎಲ್ಲಾದ್ರೂ ಹೇಳಿದ್ದಿರ್ಬೇಕು, ನನ್ನ ಗಮನಕ್ಕೆ ಈ ಸದ್ಯ ಏನು ಬರಲಿಲ್ಲ. ಪೂಜ್ಯನಾದವನೇ ಇಂದ್ರ, ಸರ್ವೇಶ್ವರನಾದ ಭಗವಂತನೇ. ವಹ ಓದತೀನಾಂ ಯೋ ಯುವತೀನಾಂ ಶ್ರುತೀನಾಂ ನದಂ ನದಂ. ಓದತಿ ಅಂದ್ರೆ ನಮ್ಮ ಹೃದಯವನ್ನು ಮುಟ್ಟುವ, ಹೃದಯವನ್ನು ಒದ್ದೆ ಮಾಡುವಂತ ಅರ್ಥ. ಯೋ ಯುವತಿ ಅಂದ್ರೆ ನಿತ್ಯ ನೂತನಗಳಾದಂತಹ ಶ್ರುತಿಗಳು, ಅವುಗಳ ನದಂ ನದಂ, ಅಲ್ಲಿ ಪ್ರತಿಪಾದ್ಯವಾದಂತಹ ನಿನ್ನ ಎಲ್ಲಾ ರೂಪ, ಅದನ್ನ ಮಹಿತ್ವ ಅಂತಿದೆಯಲ್ಲ, ಆ ಮಹಿತ್ವ ಅಂತ ಅನ್ನೋದಕ್ಕೆ ನಾನು ಪೂಜೆಯಿತ್ವ ಅಂತ ಅರ್ಥ ಮಾಡ್ಕೊಂಡಿದ್ದೇನೆ. ಈ ಮಹಿತ್ವ ಅಂತ ಅನ್ನೋದಕ್ಕೆ ರಘುನಾಥ ತೀರ್ಥರು ತುಮನ್ ಪ್ರತ್ಯಯದ ಅರ್ಥದಲ್ಲಿ ಕರ್ತುಂ ಗಂತುಂ ಅಂತ ಹೀಗೆಲ್ಲ ಬೇರೆ ಬೇರೆ ರೀತಿಯಾದ ಶಬ್ದಗಳು ಹೇಗೆ ತಯಾರಾಗ್ತವೆ, ಹಾಗೆ ಇದು ಕೂಡ ತುಮನ್ ಪ್ರತ್ಯಯದ ಅರ್ಥದಲ್ಲಿ ತ್ವನ್ ಪ್ರತ್ಯಯ ಬಂದಿದೆ ಅಂತ ರಘುನಾಥ ತೀರ್ಥರು ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಮತ್ತೆ ಸಾರಣಾಚಾರ್ಯರ ವ್ಯಾಖ್ಯಾನದಲ್ಲಿ ಮಹಿತ್ವ ಅಂದ್ರೆ ಮಹತ್ವೇನ ಆಗತಾಂ, ನಿನಗೆ ಆ ಕೀರ್ತಿ ಬಂದಿರುವುದು ಹೇಗೆ, ನಿನ್ನಲ್ಲಿ ಒಂದು ಮಹತ್ವ ಇದೆ, ನೀನು ಮಘವ, ಎಲ್ಲರಿಂದ ನೀನು ಪೂಜಿತನಾದವನು, ಆದ್ರಿಂದ ನಿನಗೆ ಆ ಕೀರ್ತಿ ಬಂದಿದೆ, ಮಹತ್ವದಿಂದ ಬಂದಿರುವ ಕೀರ್ತಿ, ಮಹಿತ್ವ ಕೀರ್ತಿ ಅಂತ ಹೀಗೆ ಅವ್ರು ಮಾಡ್ಕೊಂಡಿದ್ದಾರೆ. ಮಹಿತ್ವ ಮಹತ್ವೇನ ಆಗತಾಂ ಕೀರ್ತಿ ಅನ್ನಂತ. ಅದು ಯಾವ ಅರ್ಥವೂ ಕೂಡ ತಪ್ಪು ಅಂತ ನಾನು ಹೇಳೋದಿಲ್ಲ, ತಪ್ಪು ಅಂತ ಭಾವಿಸಿ ನಾನು ಮತ್ತೊಂದು ಅರ್ಥ ಮಾಡ್ಲಿಕ್ಕೆ ಹೊರಟಿಲ್ಲ. ಆ ವೇದವಾಕ್ಯವನ್ನು ಓದಿದಾಗ ನನಗೇನು ಸಹಜವಾಗಿ ಅರ್ಥ ಆಗ್ತದೆ ಅದನ್ನ ತಮ್ಮಿಂದ ಹೇಳಿದ್ದೇನಷ್ಟೇ. ಮಹಿತ್ವ ಅಂದ್ರೆ ತ್ವಾ ಪ್ರತ್ಯಯ ಇದೆ, ತುಮನ್ ಪ್ರತ್ಯಯ, ಮಾಡಲು ಹೋಗಲು ಅಂತ ಈ ಪ್ರತ್ಯಯ ಅಲ್ಲ, ಅದು ತ್ವಾ ಪ್ರತ್ಯಯ, ಮಾಡಿ ಹೋಗಿ ನೋಡಿ ಹೀಗೆಲ್ಲ ಅರ್ಥದಲ್ಲಿ. ಹಾಗೆ ಮಹಿತ್ವ ಅಂದ್ರೆ ಪೂಜೆಯಿತ್ವ, ಮಹತಿ ಮಹಾಪೂಜಾಯ ಮತ್ತು ಧಾತು ಇವತ್ತು ಕೂಡ ಉಪಲಬ್ಧ ಇದೆ. ಅದರ ತ್ವಾಪ್ರತ್ಯಯ ಅಂತ ಶಬ್ದ ಮಹಿತ್ವ ಅಂತ ಆಗ್ತದೆ, ಪೂಜೆ ಮಾಡಿ. ಅಂದ್ರೆ ಆ ಶಾಸ್ತ್ರಗಳಲ್ಲಿ ಪ್ರತಿಪಾದಿತವಾದ ನಿನ್ನ ಅನೇಕ ಶಾಸ್ತ್ರಗಳ, ನೀನೇ ರಚಿಸಿದ ಅನೇಕ ಶಾಸ್ತ್ರಗಳಲ್ಲಿ ಪ್ರತಿಪಾದಿತವಾದಂತಹ ನಿನ್ನ ಎಲ್ಲ ರೂಪಗಳನ್ನು ಕೂಡ ಮಹಿತ್ವ, ಪೂಜೆಯಿತ್ವ ಅಥವಾ ಜ್ಞಾತ್ವ, ಜ್ಞಾನಿಗಳಾದವರು ತಿಳಿದುಕೊಂಡು ನಿನ್ನ ಕೀರ್ತಿಯನ್ನ ಮುಂದೆ ಪ್ರಶಂಸೆ ಮಾಡ್ತಾರೆ. ತಾಂ ತೇ ಕೀರ್ತಿಂ ಪ್ರತ್ಯಕ್ಷತಃ ಸ್ತುತಿಂ ಸುಸಮೀಚೀನತೆಯ ಕಥೆಯಂತೆ. ಇದು ನನ್ನ ವ್ಯಾಖ್ಯಾನ. ಕೀರ್ತಿ ಅಂದ್ರೆ ಪ್ರತ್ಯಕ್ಷತಃ ಸ್ತುತಿ ಅಂತ ಅರ್ಥ. ಅದು ಎಂಥ ಪ್ರತ್ಯಕ್ಷ, ಅದೇನು ಕೀರ್ತಿ ಅಂದ್ರೆ ಅದರ ಮಧ್ಯದಲ್ಲಿ ಈ ಸಂಗತಿಗಳಿವೆ. ಭೀತೆ ಅಂದ್ರೆ ವೇದವಾಕ್ಯದಲ್ಲೇ ಭೀತೆ ಅಂತಿದೆಯಲ್ಲ, ಭೀತೆ ಅಂದ್ರೆ ಸಂಸಾರ ಭೀತೆ, ಸಂಸಾರದಿಂದ ಹೆದರಿದ, ಸಂಸಾರಕ್ಕೆ ಹೆದರಿದ. ಯಾರು ಅವ್ರು ಸಂಸಾರಕ್ಕೆ ಹೆದರಿದವರು? ರೋದಸಿ ಅಂದ್ರೆ ದ್ಯಾವಾ ಪೃಥ್ವಿಯೌ, ಮೇಲಿನ ಲೋಕ ಮತ್ತು ಕೆಳಗಿನ ಲೋಕ ಎರಡೂ ಕೂಡ ಸಂಸಾರಕ್ಕೆ ಹೆದರಿವೆ. ಲೋಕಗಳು ಹೆದರುವುದು ಅಂದ್ರೆ ಅದರಲ್ಲಿರುವಂತಹ ಜನ ಹೆದರುವುದು ಅಂತ ಅರ್ಥ. ಆ ಜನ ಎತ್ತು ಯಾವ ಕಾರಣದಿಂದ? ತ್ವಾಂ, ತ್ವಾ ಅಂತ ಮೂಲದಲ್ಲಿದೆ, ತ್ವಾಂ ಅಂತ ಅರ್ಥ. ಅಹ್ವಯೇತಾಂ ಅದಕ್ಕರ್ಥ ಆಹ್ವಯೇತಾಂ, ನಿನ್ನನ್ನೇ ಅವರು ಮೊರೆ ಹೋದಾರು, ನೀನು ಬಿಟ್ಟು ಬೇರೆ ಯಾರೂ ಕೂಡ ಅವರಿಗೆ ಮೊರೆ ಹೋಗಲಿಕ್ಕೆ ಅಂತ ಶರಣಾಗತ ರಕ್ಷಕ ಇಲ್ಲ. ಹೀಗೆ ಶರಣಾಗತ ರಕ್ಷಕ ಅನ್ನುವ ನಿನ್ನ ಕೀರ್ತಿ ಏನಿದೆ,
ಆ ಕೀರ್ತಿಯನ್ನು ನಾನು ಪ್ರತ್ಯಕ್ಷತಃ ಹೇಳ್ತೇನೆ, ನಾನು ಕೂಡ ಅದನ್ನ ಅರ್ಥ ಮಾಡ್ಕೊಳ್ತೇನೆ ಮತ್ತೆ ಪ್ರಶಂಸೆ ಮಾಡ್ತೇನೆ ಅಂತ ಅರ್ಥ. ಛಾಂದೋಗ್ಯ ಭಾಷ್ಯದಲ್ಲಿ ಈ ದಿಕ್ಷುಯಾನಾದ್ಯಶೋ ವ್ಯಾಪ್ತಂ ಕೀರ್ತಿ ಪ್ರತ್ಯಕ್ಷತಃ ಸ್ತುತಿ ಅಂತ ಯಶಸ್ಸಿಗೂ ಕೀರ್ತಿಗೂ ವ್ಯತ್ಯಾಸವನ್ನು ತೋರಿಸಿದ್ದಾರೆ. ಯಶಸ್ಸು ಅಂದ್ರೆ ಎಲ್ಲ ಕಡೆ ಹರಡಿದ ಹೆಸರು. ಕೀರ್ತಿ ಅಂತಂದ್ರೆ ಭಗವಂತನ ಎದುರಿಗೆ ಯಾವ್ದಾದ್ರು ಒಬ್ಬ ವ್ಯಕ್ತಿಯ ಎದುರಿಗೆ ಕೂತ್ಕೊಂಡು ಅವನ ಗುಣಗಳನ್ನ ಸ್ತುತಿಸುವುದು. ಈ ವಿಶ್ವಾಮಿತ್ರ ಆ ಯಜ್ಞದಲ್ಲಿ ಇಂದ್ರಾಂತರ್ಗತನಾದ ಪರಮಾತ್ಮ ಎದುರಿಗೆ ಕೂತ್ಕೊಂಡು ಅವ್ರನ್ನ ಎದುರಿಗೆ ಕೂಡಿಸಿಕೊಂಡು ಸ್ತೋತ್ರ ಮಾಡ್ತಾ ಇದ್ದಾನೆ. ಆದ್ರಿಂದ ಇದು ಕೀರ್ತಿ. ಇದು ಹೀಗೆ ಶರಣಾಗತ ರಕ್ಷಕ ಎಂಬ ನಿನ್ನ ಕೀರ್ತಿಯನ್ನ ಪ್ರತ್ಯಕ್ಷವಾಗಿ ಎದುರುಗಡೆ ಕೂತ್ಕೊಂಡು ಆ ಜ್ಞಾನಿಗಳಾದವರು ಮಾಡ್ತಾರೆ ಅಂತ ಅರ್ಥ. ಅಥವಾ ನಾನು ಮಾಡ್ತೇನೆ ಅಂತನೂ ಅದಕ್ಕೆ ಅರ್ಥ ಮಾಡ್ಕೊಳ್ಬಹುದು. ಮೂಲ ಶ್ಲೋಕದಲ್ಲಿ ಅಹಂ ಅಂತಾಗಲಿ ಅಥವಾ ತೇ ಮತ್ತಾರು ಮಾಡ್ತಾರೆ ಅಂತಾಗಲಿ ಹೀಗೇನಲ್ಲಿ ಬಂದಿಲ್ಲ. ಸು ಅಂತ ಮಾತ್ರ ಇದೆ, ಕ್ರಿಯಾಪದ ಇಲ್ಲ. ಆದ್ರಿಂದ ನಾವು ಯಾವ ಥರದ ಕ್ರಿಯಾಪದ ತಗೋತೀವೋ ಆ ಥರ ಅರ್ಥ ಮಾಡಬಹುದು. ಈ ಮಂತ್ರದಲ್ಲಿ ಕೇಶವ ಅನ್ನುವ ನಾಮದ ವಿವರಣೆ ಹೇಗೆ ಬಂದಿದ್ದು ಅದನ್ನು ಸ್ವಲ್ಪ ನಾವು ಗಮನಿಸಬೇಕು. ದ್ಯಾವಾ ಪೃಥಿವ್ಯೋಹ ಅಂದರೆ ಸರ್ವತ್ರ ಜಗತ್ತಿ, ಇಡೀ ಜಗತ್ತಿನಲ್ಲಿ ಕೂಡ ವರ್ತಮಾನಾಹ ಜನಾಹ, ಮೇಲಿನ ಲೋಕ ಕೆಳಗಿನ ಲೋಕ, ಇದರಲ್ಲಿ ಇಡೀ ಜಗತ್ತೇ ಸೇರಿತಲ್ಲ, ಆ ಜನ ಎಲ್ಲ ಅವರೇ ಕೇಶರು. ಯಾಕೆ ಅವ್ರನ್ನ ಕೇಶರು ಅಂತ ಕರೀತಾರೆ? ಕೇಶವ ಅಂದ್ರೆ ಏನು ಅದನ್ನ ಗಮನಿಸ್ಬೇಕು. ಕೆ ಅಂದ್ರೆ ನೀರಿನಲ್ಲಿ ಅಂತ ಅರ್ಥ, ಕ ಅಂದ್ರೆ ನೀರು ಅಂತ ಅರ್ಥ, ಸೂರ್ಯ ಅಂತ ಅರ್ಥ, ಶರೀರ ಅಂತ ಅರ್ಥ, ಬ್ರಹ್ಮ, ಯಮ, ಹೀಗೆಲ್ಲ ಅನೇಕ ಅರ್ಥಗಳು ಕ ಶಬ್ದಕ್ಕಿವೆ. ಸುಖ ಅಂತ ಅರ್ಥ, ಹೀಗೆ ಅನೇಕ ಅರ್ಥಗಳಲ್ಲಿವೆ. ಈಗ ನಾವು ಕ ಅಂದ್ರೆ ನೀರು ಅಂತ ಅರ್ಥ ಮಾಡ್ಕೊಂಡ್ರೆ ನೀರಿನಲ್ಲಿ ಇದ್ದವರು ಅಂದ್ರೆ ಸಂಸಾರ ಸಾಗರದಲ್ಲಿ ಇರುವಂಥವ್ರು ಅಂತ ಅರ್ಥ. ಅಥವಾ ಕ ಅಂದ್ರೆ ನೀರು ಅಂತ ಅರ್ಥ. ನೀರಿಗೆ ನೀರನ್ನು ಹೇಳುವಂತ ಎಲ್ಲಾ ಶಬ್ದಗಳು ಕೂಡ ಕರ್ಮವನ್ನು ಹೇಳ್ತವೆ. ನಾವು ಬೇರೆ ಬೇರೆ ಕಡೆ ನೋಡಿದ್ದೇವೆ ಅದನ್ನು. ತಸ್ಮಿನ್ ಅಪೋ ಮಾತರಿಶ್ವಾದ ಧಾತಿ ಇತ್ಯಾದಿ ಕಡೆಗಳಲ್ಲಿ ನಾವು ಮಾಡಿದ ಕರ್ಮಗಳನ್ನೆಲ್ಲ ಮುಖ್ಯ ಪ್ರಾಣ ಭಗವಂತನಿಗೆ ಸಮರ್ಪಿಸ್ತಾನೆ ಅಂತ ಬಂದಿರುವುದರಿಂದ ಕ ಅಂದ್ರೆ ನೀರು, ನೀರು ಅಂದ್ರೆ ಕರ್ಮ ಅಥವಾ ಸಂಸಾರ ಸಾಗರ. ಅದರಲ್ಲಿ ಶಯಾನಾಹ, ಇವರು ಮೇಲೇಳಲಿಕ್ಕೆ ಬರದಂತೆ ಸಿಕ್ಕಿ ಬಿದ್ದಿದ್ದಾರೆ. ಆದ್ರಿಂದಲೇ ಅವರು ಹೆದರಿದ್ದಾರೆ. ಇದು ಭೀತೆ ಅಂತ ಬಂತಲ್ಲಿ ಮೂಲ ವೇದವಾಕ್ಯದಲ್ಲಿ, ಯತ್ವಾ ಭೀತೆ ಅಂತ, ಹೆದರಿದ ಅಂತ. ಯಾಕೆ ಹೆದರಿದ್ದಾರೆ ಅಂದ್ರೆ ಸಂಸಾರ ಸಾಗರದಲ್ಲಿ ಇರುವುದರಿಂದ, ಕೇಶ ಸಂಸಾರ ಸಾಗರದಲ್ಲಿ ಅವರು ಇರುವುದರಿಂದ ಹೆದರಿದ್ದಾರೆ. ಸಂಸಾರ ಸಾಗರ ಅನ್ನುವ ಶಬ್ದ ಮೂಲ ವೇದವಾಕ್ಯದಲ್ಲಿ ಯಾವುದೇ ಪದದಿಂದ ಸೂಚಿತ ಆಗಿಲ್ಲ, ನಾವೊಂದು ಗಮನಿಸಬೇಕು. ಆದ್ರೆ ಭೀತೆ ಅಂತ ಬಂದ್ವಿ, ಹೆದರಿದವರು. ಹೆದರಿದ್ದು ಯಾರಿಗಾಗಿ ಹೆದರಿದ್ದು? ತತ್ವಸಾರ ವ್ಯಾಖ್ಯಾನದಲ್ಲಿ ರುದ್ರನಿಗಿಂದ ಹೆದರಿದಂಥ ಜೀವದೇವತಾ ಮತ್ತು ಪೃಥ್ವಿ ದೇವತಾ ಅಂತಿದೆ. ಅದಾವುದು ಪುರಾಣದ ಕಥೆಯಲ್ಲಿ ಇದ್ದಿರಬಹುದು, ನನಗದು ಗೊತ್ತಿಲ್ಲ. ನಾನು ಅದನ್ನು ಈ ರೀತಿಯಾಗಿ ಬೇರೆ ರೀತಿಯಾಗಿ ಅರ್ಥ ಮಾಡ್ಕೊಂಡಿದ್ದೇನೆ. ಒಟ್ಟಾರೆ ಮೇಲಿನ ಲೋಕ ಕೆಳಗಿನ ಲೋಕ ಇಲ್ಲಿ ಎಲ್ಲ ಕಡೆ ಇರುವಂತಹ ಜನ ಅದನ್ನ ರೋದಸಿ ಅನ್ನೋದ್ರಿಂದ ನಮಗೆ ತಿಳಿಸಿದ್ದಾರೆ. ಅವರು ಭೀತೆ, ಹೆದರಿದ್ದಾರೆ. ಯಾಕಂದ್ರೆ ಅವರು ಕೇಶರಾಗಿದ್ದಾರೆ. ಸಂಸಾರ ಸಾಗರದಲ್ಲಿ ಕರ್ಮದಲ್ಲಿ ಅವರು ಸಿಕ್ಕಿ ಬಿದ್ದಿದ್ದಾರೆ. ಆದ್ರಿಂದ ಅವರು ಭಯಪಟ್ಟಿದ್ದಾರೆ. ಹೀಗೆ ಅಲ್ಲಿ ಕ ಅಂದ್ರೆ ಸಂಸಾರ ಸಾಗರ ಅಥವಾ ಕರ್ಮ, ಕೆ ಅದರಲ್ಲಿ ಸಪ್ತಮಿ ವಿಭಕ್ತಿ ಅದು. ಶ ಅಂದ್ರೆ ಶಯಾನಾಹ, ಅಲ್ಲಿ ಮಲಗಿದವರು ಅಂತ ಅರ್ಥ. ಆರಾಮಾಗಿ ಸುಖವಾಗಿ ಮಲಗಿದವರಲ್ಲ, ಸಿಕ್ಕಿ ಬಿದ್ದವರು. ಆದ್ರಿಂದಲೇ ಭೀತ, ಅತೇವ ಭೀತಾಶ್ಚ. ಇನ್ನೂ ಒಂದು ಅರ್ಥ, ಈ ಶ ಅನ್ನುವುದಿದೆಯಲ್ಲ, ಶ ಅನ್ನುವುದಕ್ಕೆ ರೋಗಗ್ರಸ್ತರಾದವರು ಅಥವಾ ಹಿಂಸಿತರಾದವರು ಅನ್ನೋ ಅರ್ಥವನ್ನು ಹೇಳ್ಬೋದು. ಈ ಯಾವ ರೋಗ? ಸಂಸಾರ ಸಾಗರೇಣ ರುಗ್ಣಾಹ, ಸಂಸಾರದಲ್ಲಿ ಏನಿದ್ದಾರಲ್ಲ ಆ ಸಂಸಾರದ ಸಂಬಂಧ ಅನ್ನುವುದೇ ಒಂದು ರೋಗ ಇವರಿಗೆ. ಅಥವಾ ಕರ್ಮದ ರೋಗ.
ಕೇವಲ ಕರ್ಮಗಳನ್ನು ಮಾತ್ರ ಮಾಡ್ತಾ ಇರುವಂತಹದ್ದು ಒಂದು ರೋಗ. ಜ್ಞಾನದ ಕಡೆಗೆ ಗಮನವೇ ಹರಿಸದೇ ಇರುವಂತಹ ರೋಗ. ದ್ರವ್ಯ ಯಜ್ಞಕ್ಕಿಂತಲೂ ಜ್ಞಾನ ಯಜ್ಞ ದೊಡ್ಡದು ಅಂತ ಗೊತ್ತಿದ್ರೂ ಕೂಡ, ಶಾಸ್ತ್ರಗಳನ್ನು ಸಾರಿ ಹೇಳ್ತಾ ಇದ್ರೂ ಕೂಡ ಜ್ಞಾನದ ಕಡೆಗೆ ಗಮನ ಹರಿಸದೆ ಕರ್ಮದಲ್ಲಿ ಮಾತ್ರ ಮುಳುಗಿರುವಂತವರು ಕರ್ಮದ ರೋಗವುಳ್ಳವರು. ಅಥವಾ ಹಿಂಸೆ, ಕರ್ಮದ ನಾವು ಮಾಡುವ ಸಂಚಿತ ಕರ್ಮ, ಈಗ ನಮ್ದು ಅನೇಕ ಕರ್ಮಗಳಿವೆಯಲ್ಲ, ಆ ಕರ್ಮಗಳಿಂದ ಹಿಂಸೆಗೊಳಗಾದವರು, ಸಂಸಾರ ಸಾಗರದ ಹಿಂಸೆ ಅಥವಾ ಕರ್ಮದ ಹಿಂಸೆ, ಅವರೇ ಕೇಶರು. ಶ ಅಂತಂದ್ರೆ ಶ ಧಾತು, ಅದು ಶೀಂಗ್ ಸ್ವಪ್ನೆ, ನಾವು ಮಲಗಿದ್ದು ಅಂತ ಮೊದಲು ಅರ್ಥ ಮಾಡಿದೆಲ್ಲ. ಸಂಸಾರ ಸಾಗರದಲ್ಲಿ ಇರುವವರು ಅಂದ್ರೆ ಮಲಗೋದು ಅಂತ. ಅಲ್ಲಿ ಶೀಂಗ್ ಸ್ವಪ್ನೆ ಅಂತ ಧಾತು, ಮಲಗುವುದು ಅಂತ ಅದಕ್ಕೆ ಅರ್ಥ. ಇನ್ನೊಂದು ಶ ಅಂದ್ರೆ ಅದ್ರ ರೋಗಕ್ಕೊಳಗಾದವರು, ಅದರಿಂದ ಹಿಂಸೆಗೊಳಗಾದವರು ಅಂತ ಅರ್ಥ ಹೇಳಿದ್ನಲ್ಲ, ಅದಕ್ಕೆ ಶಠ ರುಜಾ ವಿಶರಣ ಗತ್ಯವ ಸಾಧನೇಶು ಅಂತ ಒಂದು ಧಾತು, ಶಠ ಹಿಂಸಾ ಕ್ಲೇಶನ ಕೈತವೇಶು ಅಂತ ಮತ್ತೊಂದು ಧಾತು. ಶಠ ಅಂತ ಏಕವಚನ ಅಲ್ಪ ಪ್ರಾಣ ಒಂದು, ಶಠ ಅಂತ ಮಹಾಪ್ರಾಣ ಒಂದು. ಮೊದಲನೇ ಧಾತುವಿಗೆ ರುಜಾ ಅಂದ್ರೆ ರೋಗ, ವಿಶರಣ ಅಂದ್ರೆ ಹಿಂಸೆಗೊಳಗಾಗುವುದು, ಕಷ್ಟಕ್ಕೊಳಗಾಗುವುದು ಅಂತ ಹೀಗೆಲ್ಲ ಅರ್ಥ ಆಗ್ತದೆ. ಮೂರನೇದು ಶಠ, ಅದು ಕೂಡ ಹಿಂಸಾ ಅನ್ನೋ ಅರ್ಥವನ್ನೇ ಹೇಳ್ತದೆ. ಕ್ಲೇಶನ, ಕಷ್ಟಕ್ಕೊಳಗಾಗುವುದು ಅಂತ ಹೀಗೆಲ್ಲ ಅರ್ಥ ಅದಕ್ಕೂ ಕೂಡ ಆಗ್ತದೆ. ಕೈತವ, ಮೋಸಕ್ಕೊಳಗಾಗುವುದು. ಶಠ ಅಂತೇಳಿ ನಾವು ವ್ಯವಹಾರದಲ್ಲಿ ಬೈತಾ ಇರ್ತೀವಿ ಕೆಲವರನ್ನು, ಮೋಸಗಾರ ಅಂತೇಳಿ. ಈ ಎಲ್ಲ ಅರ್ಥಗಳಿವೆ. ಸಂಸಾರದಲ್ಲಿ ಅವರು ಮೋಸಕ್ಕೊಳಗಾದವರು, ಕಷ್ಟಕ್ಕೊಳಗಾದವರು, ರೋಗ ಪೀಡಿತರಾದವರು, ಹಿಂಸೆಗೊಳಗಾದವರು ಅನ್ನೋ ಅರ್ಥ ಎಲ್ಲ ಆ ಕೇಶ ಅನ್ನೋದ್ರಿಂದ ಬರ್ತದೆ. ಇವೆಲ್ಲ ಈಗ ನಮಗೆ ಉಪಲಬ್ಧ ಇರುವ ಧಾತುಗಳೇ, ಉಪಲಬ್ಧ ಇಲ್ಲದೇ ಇರುವ ಧಾತುಗಳನ್ನೇನು ನಾನು ತಗೊಂಡಿಲ್ಲ, ಆದ್ರಿಂದ ಹೀಗೆ ಅರ್ಥ ಮಾಡಿಕೊಂಡಿದ್ದೇನೆ. ಮತ್ತೆ ಶಠ ಅಥವಾ ಶಠ ಅಂತ ಧಾತು ತಗೊಂಡಾಗ ಕೆ ಶಟಿತಾಹ ಅಥವಾ ಶಠಿತಾಹ, ಕೆ ಸಂಸಾರ ಸಾಗರದಲ್ಲಿ ಶಠಿತಾಹ ರುಗ್ನರಾದವರು ಅಥವಾ ಶಠಿತಾಹ ಹಿಂಸಿತರಾದವರು. ಅಲ್ಲಿ ಉಳಿಯೋದು ಶ ಮಾತ್ರ, ಟ ಮತ್ತು ಠಗಳು ಹೊರಟೋಗ್ತವೆ. ಇದೆಲ್ಲ ಸಹಜನೇ, ಯಾಕೆಂದ್ರೆ ಈ ಕೇಶವ ಅನ್ನೋ ಶಬ್ದಕ್ಕೆ ಪ್ರಸಿದ್ಧವಾದ ಮತ್ತೊಂದು ಅರ್ಥವನ್ನೇ ಎಲ್ಲರೂ ಪರಾಶರ ಭಟ್ರು ಮೊದಲಾದವರು ಅನೇಕ ಜನ ಹೇಳಿದ್ದಾರೆ. ಕೇಶಿ ಅಂತ ಒಬ್ಬ ದಾನವ, ಆ ಕೇಶಿ ಅನ್ನೋ ರಾಕ್ಷಸನನ್ನು ವಧತಿ, ಕೊಲ್ಲುತ್ತಾನೆ. ಆದ್ರಿಂದ ಕೇಶವ ಅನ್ನೋ ಅರ್ಥವನ್ನು ಇದೇ ಶಬ್ದಕ್ಕೆ ಹೇಳ್ತಾರೆ. ನಾವು ಈಗ ಮುಂದೆ ನೋಡೋಣ. ವಧ ಅನ್ನುವಲ್ಲಿ ಧ ಹೋಗಿದ್ರು ವ ಮಾತ್ರ ಓದಿದೆಯಲ್ಲ, ಅದರಂತೆ ಈ ಶಠಿತ ಅಥವಾ ಶಠಿತ ಅನ್ನುವಲ್ಲಿ ಮುಂದಿನ ಅಕ್ಷರಗಳೆಲ್ಲ ಹೊರಟೋಗಿ ಶ ಮಾತ್ರ ಓದಿದೆ. ಮಲಗುವುದು ಅನ್ನೋ ಅರ್ಥದಲ್ಲಿ ಶಯಾನ ಅಂತ ಇಟ್ಕೊಂಡಾಗ ಅಲ್ಲಿಯೂ ಕೂಡ ಶ ಮಾತ್ರ ಉಳಿತದೆ. ನಮಗೆ ಗಿರೀಶ ಇತ್ಯಾದಿ ಶಬ್ದಗಳನ್ನು ಕೇಳಿ ಗೊತ್ತಿದೆ. ಗಿರಿ ಅಂದ್ರೆ ಪರ್ವತ, ಪರ್ವತದಲ್ಲಿ ಮಲಗಿರುವಂತಹ ರುದ್ರ ಇತ್ಯಾದಿಗಳು. ಶ ಮಾತ್ರ ಉಳಿತದೆ. ಹಾಗೇನೆ ಕೇಶ ಎಂಬಲ್ಲಿ ಶ ಮಾತ್ರ ಉಳಿದಿದೆ. ಶೀಂಗ್ ಸ್ವಪ್ನೆ ಧಾತು ಆಗಿರ್ಬೋದು, ಅಥವಾ ಶಠ ಧಾತು ಆಗಿರ್ಬೋದು, ಶಠ ಧಾತು ಆಗಿರ್ಬೋದು, ಏನೇ ಆಗಿರ್ಬೋದು. ಸಂಸಾರ ಸಾಗರ ಅಥವಾ ನಾವು ಮಾಡುವ ಕರ್ಮಗಳು, ಅವುಗಳಿಂದ ಇವರು ಹಿಂಸೆಗೆ, ಪೀಡೆಗೆ, ಮೋಸಕ್ಕೊಳಗಾದವರು, ಅದರಲ್ಲಿ ಸಿಕ್ಕಿಬಿದ್ದವರು, ಈ ಎಲ್ಲ ಅರ್ಥವನ್ನು ಕೊಡ್ತದೆ. ಇವರೇ ಕೇಶರು. ಈ ಕೇಶವರಿಂದ ಇವರೇ ಕೇಶರು, ಕೇಶವರಲ್ಲ. ಕೇಶ ಅಂದ್ರೆ ಈ ಜೀವಿಗಳು, ಮೇಲಿನ ಕೆಳಗಿನ ಎಲ್ಲಾ ಲೋಕಗಳಲ್ಲೂ ಇರುವಂತಹ ಹೆದರಿದ ಜೀವಿಗಳು, ಅದಕ್ಕೆ ಭೀತೆ ಅಂತಲ್ಲಿ ಬಂದಿರೋದು. ಅವರೆಲ್ಲರೂ ಕೂಡ ಕೇಶರಾಗಿದ್ದಾರೆ, ಈ ಸಂಸಾರ ಸಾಗರದಲ್ಲಿ ಹೆದರಿದ್ದಾರೆ. ಕೇಶ ಅಂತ ಅನ್ನೋದಕ್ಕೆ ಕ ಅಂದ್ರೆ ನಮ್ಮ ಶರೀರ, ನಮ್ಮ ಬಾಡಿ ಅಂತ ಕೂಡ ಅರ್ಥ ಇದೆ. ಅದರಿಂದ ಪುರುಷ ಅನ್ನೋದು ಶಬ್ದಕ್ಕೆ ಏನ್ ಅರ್ಥವೋ ಕೇಶ ಅನ್ನೋ ಶಬ್ದಕ್ಕೂ ಅದೇ ಅರ್ಥ. ಪುರುಷ ಅಂದ್ರೆ ಶರೀರದೊಳಗೆ ಇದ್ದವನು, ಹಾಗೆ ಕೇಶ ಅಂದ್ರೂ ಕೂಡ ಶರೀರದೊಳಗಿರುವವನು, ಈ ಭೌತ ದೇಹದ ಬಂಧನಕ್ಕೊಳಗಾದವನು ಅಂತ ಅರ್ಥನೂ ಕೇಶವ ಅನ್ನೋದ್ರಿಂದ ನಮಗೆ ದೊರೆಯುತ್ತದೆ. ಹೀಗೆ ಮೇಲಿನ ಲೋಕದ ಕೆಳಗಿನ ಲೋಕದಲ್ಲಿರುವಂತಹ ಬದ್ಧರಾದ, ಹಿಂಸಿತರಾದ, ಭಯಗ್ರಸ್ತರಾದ ಜನ ಎಲ್ಲರೂ ಕೂಡ ನಿನ್ನನ್ನ ವಾಂತಿ ಅಂದ್ರೆ ಶರಣ ಹೋಗ್ತಾರೆ. ವಾಗತಿ ಗಂಧನಯೋಹ ಅಂತ ಧಾತು. ನೀನು ಅವರಿಂದ ವಾಯತೆ, ತಿಳಿಯಲ್ಪಡುತ್ತಿ. ಭಗವಂತ ಅವರಿಂದ ತಿಳಿಯಲ್ಪಡುವುದರಿಂದ ವಾಯತೆ, ಗತಿ ಅಂತಂದ್ರೆ ತಿಳಿಯೋದು ಅಂತ ಅರ್ಥ.
ಅದನ್ನ ವಾಯು ಶಬ್ದದ ನಿಷ್ಪತ್ತಿ ನೋಡುವಾಗ ನೋಡಿದ್ದೇವೆ. ಅದರಿಂದ ವಾಯತೆ ಅಂದ್ರೆ ಕೇಶೈಹಿ ವಾಯತೆ, ಕೇಶರಾದ ಜನರಿಂದ ವಾಯತೆ ತಿಳಿಯಲ್ಪಡುವನಾದ್ರಿಂದ ಅವನಿಗೆ ಕೇಶವ ಅಂತ ಹೆಸರು. ಅಥವಾ ವಾಯತೆ ಅಂತಂದ್ರೆ ತಿಳಿಯಲ್ಪಡುವುದು ಅಂದ್ರೆ ಹೇಗೆ ತಿಳಿಯಲ್ಪಡುವುದು ಅಂದ್ರೆ ಶಬ್ದಗಳ ಮೂಲಕ ತಿಳಿಯಲ್ಪಡೋದು. ಹಾಗೆ ತಿಳಿಯಲ್ಪಡುವುದು ಅಂದ್ರೆ ಶಬ್ದಗಳ ಮೂಲಕ ತಿಳಿಯಲ್ಪಡುವುದು ಅಂತನ್ನೋದೇ ಹೆಚ್ಚು ಸ್ವರಸ. ಯಾಕೆಂದ್ರೆ ಅಲ್ಲಿ ಅಹ್ವಯೇತಾಂ ಅಂತಿದೆ ಮೂಲ ವಾಕ್ಯದಲ್ಲಿ, ಯತ್ವಾ ಭೀತೆ ರೋದಸಿ ಅಹ್ವಯೇತಾಂ. ಸಂಸಾರದಲ್ಲಿ ಹೆದರಿದ ಜನ ಮೊರೆ ಹೋಗುವುದು ಯಾರನ್ನ? ನಿನ್ನನ್ನು ಮೊರೆ ಹೋಗಬೇಕು. ಮೊರೆ ಹೋಗುವುದು ಅಂದ್ರೆ ಸ್ತೋತ್ರಗಳ ಮೂಲಕ ಮೊರೆ ಹೋಗೋದು, ಶಬ್ದಗಳ ಮೂಲಕ ನಿನ್ನನ್ನು ತಿಳ್ಕೊಳ್ಳೋದು ಮತ್ತೆ ನಿನ್ನನ್ನು ಮೊರೆ ಹೋಗೋದು. ಹೇನ್ ಸ್ಪರ್ಧಾಯಾಂ ಶಬ್ದೇಚ ಅಂತ ಧಾತು. ಆಹ್ವಾನ ಮಾಡೋದು ಅಂದ್ರೆ ಇನ್ನೊಬ್ಬರಿಗೆ ನಾವು ಚಾಲೆಂಜ್ ಮಾಡೋದು, ಅದು ಸ್ಪರ್ಧಾ. ಅಥವಾ ಆಹ್ವಾನ ಮಾಡೋದು ಕರೆಯೋದು, ನಮ್ಮ ಮನೆಗೆ ಬನ್ನಿ ಅಂತ ಕರೆಯೋದು. ಹಾಗೆ ಶಬ್ದ ಅಂದ್ರೆ ಶಬ್ದ ಮಾಡೋದು, ಅವನನ್ನು ಪ್ರತಿಪಾದನೆ ಮಾಡುವ ಶಬ್ದಗಳನ್ನು ಉಚ್ಚರಿಸುವುದು, ಅದರ ಅರ್ಥ ತಿಳ್ಕೊಳ್ಳುವುದು, ಅದರ ವ್ಯಾಖ್ಯಾನ ಮಾಡುವುದು, ಪಾರಾಯಣ, ಅರ್ಥಜ್ಞಾನ ಮತ್ತೆ ಪ್ರವಚನ, ಇದೇ ಶಬ್ದ ಅಂತಂದ್ರೆ. ಆದ್ರಿಂದ ಎಲ್ಲಾ ಜನರು ಕೂಡ ಜ್ಞಾನಿಗಳು ಈ ಮೂರು ಲೋಕದಲ್ಲಿ ಮೇಲಿನ ಕೆಳಗಿನ ಎಲ್ಲಾ ಲೋಕಗಳಲ್ಲಿರುವಂತಹ ಸಂಸಾರ ಭಯಭೀತರಾದ ಜನ ನಿನ್ನನ್ನ ಆಹ್ವಾನಿಸ್ತಾರೆ ಅಂದ್ರೆ ಏನು? ನಿನ್ನ ಕುರಿತಾದ ಶಬ್ದಗಳನ್ನ ಪ್ರಯೋಗ ಮಾಡ್ತಾರೆ, ಅವ್ರ ಅರ್ಥ ತಿಳ್ಕೊಳ್ತಾರೆ, ಜನರಿಗೆ ಅದನ್ನ ಹೇಳ್ತಾರೆ. ಆದ್ರಿಂದ ನೀನು ಕೇಶವ ಎಂಬಲ್ಲಿನ ವಕಾರದಿಂದ ಅಫಯತಾಂ ಅಂತ ಏನು ವೇದವಾಕ್ಯದಲ್ಲಿ ಅಫಯತಾಂ ಶಬ್ದ ಇದೆ, ಆ ಶಬ್ದ ವ ಅನ್ನುವುದರ ಅರ್ಥವನ್ನ ವ್ಯಾಖ್ಯಾನಿಸಿದೆ. ಕೇಶ ಅನ್ನುವುದರ ಅರ್ಥವನ್ನ ಭೀತೆ ಅನ್ನುವುದು ವ್ಯಾಖ್ಯಾನಿಸಿದೆ. ಹೀಗೆ ಅದಕ್ಕೆ ಅರ್ಥ ಮಾಡ್ಕೊಳ್ಳೋಣ. ಇದಿಷ್ಟು ಒಟ್ಟಾರೆ ತಾತ್ಪರ್ಯ. ನಾವು ಅಥವಾ ಎಲ್ಲ ಜ್ಞಾನಿಗಳು ಶಾಸ್ತ್ರಗಳ ಮೂಲಕ ನಿನ್ನ ಅನೇಕ ಶಾಸ್ತ್ರಗಳಲ್ಲಿ ಪ್ರತಿಪಾದಿತವಾದ ನಿನ್ನ ರೂಪಗಳನ್ನು ನಾವು ಮಹಿತ್ವ ಪೂಜೆ ಮಾಡ್ತೇವೆ. ಮೊದಲು ತಿಳ್ಕೊತೇವೆ, ಅದನ್ನು ತಿಳ್ಕೊಂಡು ಆಮೇಲೆ ಆ ಕೀರ್ತಿಯನ್ನ ನಾವು ವ್ಯಾಖ್ಯಾನ ಮಾಡ್ತೇವೆ. ಮೂರು ಲೋಕದ ಭಯಗ್ರಸ್ತರಾದ ಜನ ಎಲ್ಲರೂ ಕೂಡ ನಿನ್ನನ್ನೇ ಮೊರೆ ಹೋಗ್ತಾರೆ. ಅಂಥ ನಿನ್ನ ಶರಣಾಗತ ರಕ್ಷಕ ಎಂಬ ಕೀರ್ತಿಯನ್ನು ನಾವು ಕೂಡ ಹೇಳ್ತೇವೆ, ಅಥವಾ ಜ್ಞಾನಿಗಳು ಹೇಳ್ತಾರೆ, ಅದು ನಾವು ಕೇಳ್ತೇವೆ. ಕೀರ್ತಿ ಅಂದ್ರೆ ಪ್ರತ್ಯಕ್ಷತಃ ಸ್ತುತಿ ಅಂತಿಷ್ಟು ಅರ್ಥ ಆಗ್ತದೆ. ಯಾಕೆ ಹೀಗೆಲ್ಲ ಅರ್ಥ ಮಾಡ್ತೇನೆ ಅಂತಂದ್ರೆ, ಕೇಶವಾನ ಶಬ್ದಕ್ಕೆ ಕ ಅಂದ್ರೆ ಬ್ರಹ್ಮ, ಈಶ ಅಂದ್ರೆ ರುದ್ರ, ಅಥವಾ ಕ ಅಂದ್ರೆ ಬ್ರಹ್ಮದೇವ, ಈ ಅಂದ್ರೆ ಲಕ್ಷ್ಮೀದೇವಿ. ಹೀಗೆ ಬ್ರಹ್ಮ, ಲಕ್ಷ್ಮಿ, ಬ್ರಹ್ಮ, ರುದ್ರರಿಗೆ ಕೀರ್ತಿಯನ್ನ ಯಶಸ್ಸನ್ನು ಕೊಟ್ಟವನು ಅಂತ ಹೀಗೆ ಅರ್ಥ ಇದೆ. ಅದು ಮೊದಲನೇ ಅರ್ಥ. ಆ ಮೊದಲನೇ ಅರ್ಥವನ್ನ ಆ ವೇದ ವಾಕ್ಯದಲ್ಲಿ ನಾವು ಕಾಣ್ತೇವಲ್ಲ. ತತ್ವಸಾರ ವ್ಯಾಖ್ಯಾನದಲ್ಲಿ ರಮಾ ಮತ್ತೆ ಬ್ರಹ್ಮ ಯಶಸ್ಸನ್ನು ಯಾರಿಗೆ ಕೊಡುವುದು ಅಂದ್ರೆ ರಮಾ ಬ್ರಹ್ಮನಿಗೆ ಕೊಡುವುದು ಅಂತ ಅರ್ಥ. ರಮಾ ಬ್ರಹ್ಮನು ಶಬ್ದ ಅಲ್ಲಿ ವೇದ ವಾಕ್ಯದಲ್ಲಿದೆ ಹೋದ್ರು ಕೂಡ ಯಶಸ್ಸನ್ನು ಕೊಡುವುದು ಯಾರಿಗೆ? ಭಗವಂತ ಮೊಟ್ಟ ಮೊದಲು ಯಶಸ್ಸನ್ನು ಕೊಡುವುದು ಲಕ್ಷ್ಮಿಗೆ, ಆಮೇಲೆ ಬ್ರಹ್ಮನಿಗೆ, ಆಮೇಲೆ ರುದ್ರಾದಿಗಳಿಗೆ. ಆದ್ರಿಂದ ಬ್ರಹ್ಮರುದ್ರ ಅಂತನ್ನೋದು ನಮಗೆ ಊಹೆಯಿಂದ ತಿಳಿಯುವಂತಹ ಅರ್ಥ. ಹಾಗೆ ಬ್ರಹ್ಮ ಮತ್ತು ಲಕ್ಷ್ಮಿ ಅನ್ನೋದು, ರುದ್ರ ಅನ್ನೋ ಅರ್ಥವೂ ಕೂಡ ಊಹೆಯಿಂದ ತಿಳಿಯುವುದೇ. ರುದ್ರನಿಗೆ ಹೆದರಿ ದ್ಯುದೇವತಾ ಮತ್ತು ಪೃಥ್ವಿ ದೇವತಾಗಳಿಬ್ಬರು ಕೂಡ ನಿನಗೆ ಮೊರೆ ಹೋಗಿದ್ದಾರೆ ಅಂತ. ಇದು ನಮಗೆ ಕ ಈಶ ವ ಅನ್ನುವಲ್ಲಿ ಆ ಬ್ರಹ್ಮ, ರುದ್ರ, ಲಕ್ಷ್ಮಿ ಈ ಅರ್ಥ ತಿಳಿಯಬೇಕಾದ್ರೆ ಊಹೆಯಿಂದ ಆ ವೇದವಾಕ್ಯದಲ್ಲಿ ಲಕ್ಷ್ಮಿ, ಬ್ರಹ್ಮ, ರುದ್ರರನ್ನು ನಾವು ವ್ಯಾಖ್ಯಾನಿಸಬೇಕಾಗ್ತದೆ. ಅದು ಊಹೆಯಿಂದ ಮಾಡಿದಂತಹ ಅರ್ಥ. ಅದು ಹಾಗೆ ಮಾಡಿದ ತಪ್ಪನ್ನು ನಾನು ಹೇಳ್ತಿಲ್ಲ. ವೇದವಾಕ್ಯ ಅಂತ ಅನ್ನೋದು ನನ್ನ ಅಲ್ಪ ಅನುಭವ ಮತ್ತು ಅಲ್ಪ ಜ್ಞಾನದಲ್ಲಿ ಹೇಗಿರ್ತದೆ, ಜ್ಞಾನಿಗಳನ್ನ ಯಾಕೆ ಈ ತರ ಎಲ್ಲ ಊಹೆ ಮಾಡಿ ವ್ಯಾಖ್ಯಾನ ಮಾಡಿರ್ತಾರೆ ಅಂದ್ರೆ, ನಮ್ಮ ಎದುರಿಗೆ ಸಿಗುವಂತಹ ವೇದವಾಕ್ಯಗಳು ಒಂದು ಕಚ್ಚಾ ಮಣಿ, ಮುತ್ತು, ವಜ್ರ ಅಥವಾ ಬಂಗಾರದಂತೆ ಇರ್ತವೆ. ನಾವು ಅದನ್ನು ಕಂಠದಲ್ಲಿ ನಮ್ಮ ದೇಹದಲ್ಲಿ ಧರಿಸಬೇಕಾದ್ರೆ ಬಂಗಾರ, ವಜ್ರ, ಮುತ್ತು ಇತ್ಯಾದಿಗಳನ್ನ ಮೂಲ ಬಂಗಾರದ ಅದಿರನ್ನು ಸ್ವಚ್ಛ ಮಾಡಿ ಬಂಗಾರವನ್ನು ಶೋಧಿಸಿ ಅದನ್ನು ಆಭರಣ ಮಾಡಿ ಧರಿಸಬೇಕಾಗ್ತದೆ. ಒಂದು ಬಂಗಾರದ ಅದಿರು ಎಲ್ಲಿಯಾದ್ರೂ ಮೈನ್ಸ್ಗಳಲ್ಲಿ ಬಂಗಾರದ ಖಣಿಗಳಲ್ಲಿ ಸಿಕ್ಕರೆ
ಅದಕ್ಕೆ ಕೋಟಿಗಟ್ಟಲೆ ಬೆಲೆ ಆದ್ರೂ ಕೂಡ ನಾವು ಅದನ್ನು ನೇರವಾಗಿ ಧರಿಸ್ಲಿಕ್ಕೆ ಬರೋದಿಲ್ಲ ನಮ್ಮಂಥವರಿಗೆ. ಆ ಅದಿರನ್ನ ಸ್ವಚ್ಛ ಮಾಡಿ ಬಂಗಾರವನ್ನು ಹೊರತೆಗೆದು ಆ ಬಂಗಾರದಿಂದ ಆಭರಣ ಮಾಡಿ ಮುಂದೆ ನಾವು ಅದನ್ನು ಧರಿಸಬೇಕಾಗ್ತದೆ. ಹಾಗೇನೆ ವಜ್ರಕ್ಕೂ ಕೂಡ ಗಣಿಗಳಲ್ಲಿ ಸಿಗುವ ವಜ್ರ ಅದಕ್ಕೆ ನಾನಾ ರೀತಿಯಾಗಿ ಕಟಿಂಗ್ಸ್ ಅದನ್ನು ಮಾಡಿ ಮುಂದೆ ನಾವು ಅದನ್ನು ಧರಿಸಬೇಕಾಗ್ತದೆ. ವೇದವಾಕ್ಯಗಳಿಗೂ ಮತ್ತು ನಾವು ನೋಡುವಂತಹ ಉಳಿದ ಸಾಹಿತ್ಯಗಳಿಗೂ ಏನು ವ್ಯತ್ಯಾಸ ಅಂದ್ರೆ, ವೇದವಾಕ್ಯಗಳು ಎಲ್ಲ ಕಚ್ಚಾ ರೂಪದಲ್ಲಿ ಇರ್ತವೆ ಅನೇಕ ಕಡೆ. ನಾವು ನೋಡುವ ಉಳಿದ ಸಾಹಿತ್ಯ ಅದು ತಯಾರಾದ ಸಾಹಿತ್ಯ. ಆಭರಣ ರೂಪದಲ್ಲಿ ಅಂಗಡಿಗಳಲ್ಲಿ ನಮ್ಗೆ ಏನು ಸಿಗ್ತದೆ ಬಂಗಾರ, ಆ ಥರ ನಮ್ಮ ಉಳಿದ ಸಾಹಿತ್ಯ. ಗಣಿಗಳಲ್ಲಿ ಸಿಗುವ ಬಂಗಾರದ ಅದಿರು, ಇನ್ನು ಕೆತ್ತನೆ ಒಳಗಾಗದ ವಜ್ರ, ಅಂಥದ್ದು ಈ ವೇದವಾಕ್ಯ. ಆದ್ರಿಂದ ವೇದವಾಕ್ಯಗಳಿಗೆ ಅರ್ಥ ಮಾಡುವಾಗ, ವೇದವಾಕ್ಯಗಳನ್ನು ಉಪಯೋಗ ಮಾಡುವಾಗ ಅನೇಕ ಥರದ ಊಹೆಗಳು, ಅನೇಕ ಥರದ ಅಧ್ಯಾಹಾರಗಳು, ಮತ್ತೆ ಆ ವಿಭಕ್ತಿಗಳಿಗೆ ಬೇರೆ ಬೇರೆ ರೀತಿಯಾದ ಅರ್ಥಗಳು, ಇಂಥವೆಲ್ಲ ಒಂದು ಪ್ರಯತ್ನ ಅಲ್ಲಿ ಬೇಕೇ ಆಗ್ತದೆ. ಅದಕ್ಕಾಗಿ ಜ್ಞಾನಿಗಳು ಇಂಥವೆಲ್ಲವನ್ನು ವ್ಯಾಖ್ಯಾನಗಳನ್ನು ಅಲ್ಲಿ ಮಾಡಿರ್ತಾರೆ. ಹಾಗಾಗಿಯೇ ಲಕ್ಷ್ಮಿ, ಬ್ರಹ್ಮ, ರುದ್ರ ಇತ್ಯಾದಿ ಎಲ್ಲವನ್ನು ಕೂಡ ಅಲ್ಲಿ ಊಹೆಯಿಂದ ತಂದದ್ದು. ಊಹೆಯಿಂದ ತಂದ ಮೇಲೆ ಅದು ಕೇಶವ ಅನ್ನುವ ಅರ್ಥದ ಶಬ್ದ ವ್ಯಾಖ್ಯಾನವನ್ನು ಮಾಡ್ತದೆ. ಹೀಗೆ ವೇದವಾಕ್ಯದ ಸ್ಥಿತಿ ಯಾವತ್ತೂ ಕೂಡ ಇರ್ತದೆ. ಅತ್ಯಂತ ಬೆಲೆ ಬಾಳುವುದಾದ್ರೂ ಕೂಡ ನಮ್ಮಂಥವರಿಗೆ ಸಿದ್ಧ ರೂಪದಲ್ಲಿ ಇರೋದಿಲ್ಲ ವೇದ ಸಾಹಿತ್ಯ. ಅದನ್ನ ಬಹಳಷ್ಟು ಪ್ರಯತ್ನ ಪಟ್ಟು ನಮ್ಮ ಅವಗಾಹನೆಗೆ, ನಮ್ಮ ಧಾರಣೆಗೆ ನಾವು ಅಣಿ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಆ ಕೇಶವ ಅನ್ನೋ ಶಬ್ದಕ್ಕೆ ಬ್ರಹ್ಮ, ರುದ್ರ, ಲಕ್ಷ್ಮೀದೇವಿಗೆ ಪ್ರೇರಕ ಅನ್ನೋ ಅರ್ಥ, ಆ ಅರ್ಥ ಇದ್ದೇ ಇದೆ. 100 ಅರ್ಥಗಳಿದೆಯಲ್ಲ ಕೇಶವನ ಶಬ್ದಕ್ಕೆ. ಕೇಶವನ ಶಬ್ದ ಮುಂದೂ ಕೂಡ ಒಂದು ಕೂಡ ಬರೋದಿದೆ. ಅದನ್ನ ಒಟ್ಟಾಡೋದಕ್ಕೆ 200 ಅರ್ಥಗಳಿವೆ, ಕನಿಷ್ಠ 200 ಅರ್ಥಗಳು. ಆ ಅರ್ಥದಲ್ಲಿ ಒಂದು ಬ್ರಹ್ಮ, ರುದ್ರ ಮತ್ತು ಲಕ್ಷ್ಮೀದೇವಿ ಇವರಿಗೆಲ್ಲ ಪ್ರೇರಕ ಅಂತ ಹೇಳಿ ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ ಉದ್ಧರಿಸಿದಂತಹ ಮಾತದು. ಆದ್ರೆ ಈ ವೇದವಾಕ್ಯವನ್ನು ನೋಡುವಾಗ ಆ ಬ್ರಹ್ಮರುದ್ರ ಲಕ್ಷ್ಮೀಯರಿಗೆ ಪ್ರೇರಕ ಅನ್ನೋ ಅರ್ಥವನ್ನ ನಾನು ಅನುಸಂಧಾನ ಮಾಡಿಕೊಳ್ಳದೆ, ಸಂಸಾರದಲ್ಲಿ ಭೀತರಾದವರು ಯಾವ ಜೀವರಿದ್ದಾರೆ ಅವರಿಂದ ಸ್ತುತಿಸಲ್ಪಡುವವನು ಅನ್ನೋ ಅರ್ಥವನ್ನ ಈ ವೇದವಾಕ್ಯದಲ್ಲಿ ಕಾಣುವ ಪ್ರಯತ್ನ ಮಾಡಿದ್ದೇನೆ. ನನಗೆ ಆ ವೇದವಾಕ್ಯವನ್ನು ಓದಿದಾಗ ಏನು ಸ್ವರಸವಾಗಿ ಅರ್ಥ ಕಾಣ್ತದೆ ಆ ಅರ್ಥವನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಪ್ರಾಚೀನ ಹೇಳಿದಂತಹ ಅರ್ಥ ಅದು ಸರಿಯಲ್ಲ ಅನ್ನೋ ಕಾರಣಕ್ಕಾಗಿ ಇನ್ನೊಂದು ಅರ್ಥವನ್ನು ನಾನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿಲ್ಲ. ಆ ಅರ್ಥ ಅತ್ಯಂತ ಶ್ರೇಷ್ಠವಾದ್ದೇ. ಆ ಅರ್ಥವನ್ನು ಓದಿದ ಬಳಿಕ ನನಗಾಗುವ ಅರ್ಥವನ್ನ ಆ ಪ್ರಾಚೀನರ ಟೀಕಾ ಟಿಪ್ಪಣಿಕಾರರ ಅನುಗ್ರಹ ಇದೆ ಅಂತ ಭಾವಿಸಿಯೇ ಈ ಅರ್ಥವನ್ನು ಹೇಳ್ತಾ ಇದ್ದೇನೆ. ಅದು ನಾನು ಮಾಡಿದ ಅರ್ಥಗಳನ್ನ ಎಚ್ಚರಿಕೆಯಿಂದ ಗಮನಿಸುವವರು ನನ್ನ ಈ ಮನೋಭಾವವನ್ನು ಕೂಡ ಗಮನಿಸಬೇಕು. ಕೇಶವ ಅಂದ್ರೆ ಪ್ರಕೀರ್ಣಾಹ ಕುಂತಲಾಹ ಪರಿತಃ ಮುಖಮಸ್ಯೇತಿ ಪ್ರಶಸ್ತ ಕೇಶವಾನ್ ಕೇಶವ. ಕೇಶವ ಅಂತಂದ್ರೆ ತುಂಬಾ ಸುಂದರವಾದಂತಹ ಕೂದಲುಗಳಿದ್ದವನು, ಅವನ ಮುಖದ ಸುತ್ತಲೂ ಸುಂದರವಾದಂತಹ ಕೂದಲುಗಳು ಮುಖಕ್ಕೆ ಅಲಂಕಾರ ಪ್ರಾಯವಾಗಿವೆ. ಹೀಗೆ ಪ್ರಶಸ್ತ ಕೇಶವಾನ್ ಕೇಶವ. ಮತ್ತೆ ಭಗವಂತ ಈ ಜಗತ್ತಿನಲ್ಲಿ ಅವತಾರ ಮಾಡ್ಲಿಕ್ಕಾಗಿ ಶುಕ್ಲಕೇಶ ಕೃಷ್ಣಕೇಶ ಅಂತ ಎರಡನ್ನ ಕಿತ್ತು ಹಾಕಿದ್ನಲ್ಲ. ಶುಕ್ಲಕೇಶ ಬಲರಾಮನಲ್ಲಿ ಮತ್ತೆ ಕೃಷ್ಣಕೇಶ ತಾನೇ ಕೃಷ್ಣನಾಗಿ ಹುಟ್ಟಿದ್ನಲ್ಲ. ಅಂಥ ಕೇಶವನ್ನ ತನ್ನ ಅವತಾರಕ್ಕಾಗಿ ಉಪಯೋಗ ಮಾಡಿಕೊಂಡವನು, ಆದ್ರಿಂದ ಅವನು ಕೇಶವನೇ. ಸೂರ್ಯಕಿರಣಗಳಿಗೆ ಕೇಶ ಅಂತ ಕರೀತಾರೆ. ಆ ಸೂರ್ಯಕಿರಣಗಳಲ್ಲಿ ಇದ್ದವನು ಇವನು, ಆ ಜಗತ್ತನ್ನ ಮುನ್ನಡೆಸುವಂಥವನು. ಅದಕ್ಕಾಗಿ ಕೂಡ ಅವನು ಕೇಶವ ಅಂತ ಹೇಳ್ತಾರೆ. ಅದಕ್ಕೆ ಬೇಕಾದ ಶಬ್ದ ಒಂದು ವಾಕ್ಯ ಇದೆ, ಒಂದು ಪುರಾಣ ವಾಕ್ಯ, ಅದನ್ನು ಹೇಳ್ತಾರೆ, ಮಹಾಭಾರತದ ವಾಕ್ಯ. ಕ ಈ ಕ ಅಂದ್ರೆ ಬ್ರಹ್ಮ, ಈ ಅಂದ್ರೆ ರುದ್ರ, ಅವರಿಬ್ಬರನ್ನ ಸೃಷ್ಟಿ ಸಂಹಾರಗಳ ಮೂಲಕ ಮುನ್ನಡೆಸುವವನು ಅಂತ ಅರ್ಥ. ಇದಿಷ್ಟು ಗೋವಿಂದಾಚಾರ್ಯ ಹೇಳಿದಂಥ ಅರ್ಥ. ಭಾಗವತ್ ತಾತ್ಪರ್ಯ 10:82-49 ಅಲ್ಲಿ ಮಾಧ್ಯಂಜನ ಶ್ರುತಿ ಅಂತ ಒಂದು ಶ್ರುತಿಯನ್ನು ಆಚಾರ್ಯ ಉದ್ಧರಿಸಿದ್ದಾರೆ.
ಆನಂದ ಶ್ಮಶ್ರು ಆನಂದಕೇಶ ಆಪಾದನಖಾತ್ ಸರ್ವಯೇವಾನಂದ ಏವಮೇನ ಆನಂದಂ ವೇದ ಆನಂದ ಏವ ಸ ಭವತಿ. ಭಗವಂತನನ್ನ ಸುಂದರವಾದ ಕೂದಲು ಇದ್ದವನು ಅಂತ ಉಪಾಸನೆ ಮಾಡುವಾಗ ಸುಂದರವಾದ ಕೂದಲು ಅನ್ನೋದು ಎಂಥದ್ದು? ಆನಂದಮಯವಾದ ಕೂದಲು, ಆನಂದಮಯವಾದ ಗಡ್ಡ ಮೀಸೆ, ಆನಂದಮಯವಾದ ಉಗುರು, ಆಪಾದನಖಾತ್ ಸರ್ವಯೇವ ಆನಂದ. ತುದಿ ಮೊದಲು ಎಲ್ಲ ಕಡೆ ತಲೆಯಿಂದ ಹಿಡಿದು ಕಾಲವರೆಗೆ ಎಲ್ಲ ಆನಂದವೇ. ಹೀಗೆ ಅವನನ್ನು ಆನಂದ ಅಂತ ಯಾರು ತಿಳಿತಾರೆ, ಅವನು ಆನಂದಮಯನಾಗ್ತಾನೆ ಮುಕ್ತಿಯಲ್ಲಿ ಅಂತ ವರ್ಣನೆ ಮಾಡಿದ್ದಾರೆ. ಹೀಗೆ ಕೇಶವ ಅಂದ್ರೆ ಆನಂದಮಯವಾದಂತಹ ಕೂದಲಿರುವವನು ಅಂತ ಅದರ ಅರ್ಥ. ಕೇಶವ ಅಂತನ್ನೋದಕ್ಕೆ ಕೇಶಾದ್ ವಹ ಅನ್ಯತರಸ್ಯಾಮ್ ಅಂತ ವ್ಯಾಕರಣ ಸೂತ್ರವೇ ಇದೆ. ಕೇಶ ಶಬ್ದಕ್ಕೆ ವ ಅಂತ ಪ್ರತ್ಯಯ ಬಂದು ಪ್ರಶಂಸಾ ಅನ್ನೋ ಅರ್ಥದಲ್ಲಿ, ಸುಂದರವಾದ ಕೂದಲಿರೋ ಅನ್ನೋ ಅರ್ಥದಲ್ಲಿ. ಕೂದಲಿದ್ದವರೆಲ್ಲ ಕೇಶವರಲ್ಲ, ಸುಂದರವಾದ ಕೂದಲಿದ್ದವನು ಕೇಶ. ಆ ಥರ ಈ ಭಗವಂತನನ್ನ ಕೇಶವ ಅಂತ ಹೇಳ್ತಾರೆ. ಭಗವಂತನ ಕೂದಲುಗಳನ್ನ ಏನು ಉಪಾಸಿಸುವುದಂದ್ರೆ ಯತಃ ತಾನ್ಯಾದಿ ಶಕ್ತಿಮಾನ್, ಕೈ ಕಾಲುಗಳಲ್ಲಿ ಏನು ಶಕ್ತಿ ಇದೆಯೋ ಅಂಥ ಎಲ್ಲ ವಿಶಿಷ್ಟವಾದಂತಹ ಶಕ್ತಿ ಅವನಿಗೆ ಎಲ್ಲಾ ಕಡೆ ಇದೆ. ಕೈಕಾಲುಗಳಲ್ಲಿಯೂ ತಲೆಗಳಲ್ಲಿಯೂ ಎಲ್ಲಾ ಕಡೆನೂ ಕೂಡ ವಿಶಿಷ್ಟವಾದಂತಹ ಸಾಮರ್ಥ್ಯ ಇದೆ ಅಂತ ಆ ಕೇಶವನ್ನು ಉಪಾಸನೆ ಮಾಡೋದು. ಆ ಒಂದು ಉದ್ದೇಶ ಈ ಕೇಶವ ಅನ್ನುವ ಶಬ್ದದಲ್ಲಿ ನಮಗೆ ಕಾಣಿಸ್ತದೆ. ಹರಿಶುಕ್ಲ ಕೇಶಯುತ ಶೇಷೋ ದೇವಕಿ ರೋಹಿಣೀಜಃ. ಕೃಷ್ಣ ಮತ್ತು ಬಲರಾಮರಿಬ್ಬರು ಕೂಡ ಬಿಳಿಯ ಮತ್ತು ಕಪ್ಪು ಕೂದಲುಗಳಿಂದ ಹುಟ್ಟಿದವರು. ನಾವು ಅದನ್ನ ನೋಡಿದ್ದೇವೆ. ವಿಷ್ಣು ಪುರಾಣದಲ್ಲಿ ಹೀಗೊಂದು ಮಾತು ಕೇಳಿ ಬರ್ತದೆ. ಯಸ್ಮಾತ್ ತ್ವಯೈವ ದುಷ್ಟಾತ್ಮ ಹತಃ ಕೇಶಿ ಜನಾರ್ದನಃ ತಸ್ಮಾತ್ ಕೇಶವ ನಾಮ್ನಾ ತ್ವಂ ಲೋಕೆ ಖ್ಯಾತಿಂ ಗಮಿಷ್ಯಸಿ. ದುಷ್ಟನಾದಂತಹ ಕೇಶಿಯನ್ನು ನೀನು ನಾಶ ಮಾಡಿದ್ರಿಂದ ಕೇಶವ ಅನ್ನೋ ಹೆಸರಿನಿಂದ ನೀನು ಕರೆಯಲ್ಪಟ್ಟಿದ್ದಿ ಅಂತ ವಿಷ್ಣು ಪುರಾಣದಲ್ಲಿ ಮಾತಿದೆ. ಅದನ್ನು ಕೂಡ ಕೇಶವ ಅನ್ನೋ ಶಬ್ದದ ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ನಾವು ಅನುಸಂಧಾನ ಮಾಡ್ಕೋಬಹುದು. ಹಿರಣ್ಯಗರ್ಭ ಕಪ್ರೋಕ್ತ ಈಶ ಶಂಕರೇವಚ ಸೃಷ್ಟ್ಯಾದಿನ ವರ್ತಯತಿ ತವ್ಯತ ಕೇಶವೋ ಭವಾನ್ ಅಂತಿದು ಆಚಾರ್ಯರು ಸೂಚನೆ ಮಾಡಿದಂಥ ಒಂದು ನಿರ್ವಚನ. ಆಚಾರ್ಯರ ಗೀತಾ ಭಾಷ್ಯದ ಪ್ರಮೇಯ ದೀಪಿಕಾದಲ್ಲಿ ಆ ಗೀತಾ ಭಾಷ್ಯದಲ್ಲಿ ಆಚಾರ್ಯರು ಹೇಳಿದಂತಹ ಒಂದು ಶ್ಲೋಕ ಅದು. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ ಅಂತ ಶ್ಲೋಕ ಇದೆಯಲ್ಲ, 2ನೇ ಅಧ್ಯಾಯ 54ನೇ ಶ್ಲೋಕ. ಅಲ್ಲಿ ಹಿರಣ್ಯಗರ್ಭ ಅಂದ್ರೆ ಕ, ಈಶ ಅಂದ್ರೆ ಶಂಕರ, ಅವರಿಬ್ಬರಿಗೂ ಸೃಷ್ಟ್ಯಾದಿವನ್ನು ಮಾಡುವನಾದ್ರಿಂದ ನೀನು ಕೇಶವ ಅನ್ನೋ ಒಂದು ನಾಮವನ್ನ ಹೇಳ್ತಾರೆ. ಅದಲ್ಲದೆ ಹರಿವಂಶದಲ್ಲಿ ಭವಿಷ್ಯತ್ ಪರ್ವದಲ್ಲಿ 88ನೇ ಅಧ್ಯಾಯದಲ್ಲಿ 48ನೇ ಶ್ಲೋಕದಲ್ಲಿ ನಮಗದು ಕಾಣಿಸ್ತದೆ. ಅರ್ಥ ಒಂದೇ. ಕೋ ಬ್ರಹ್ಮೇದಿ ಸಮಾಖ್ಯಾತಃ. ಕ ಅಂದ್ರೆ ಬ್ರಹ್ಮ, ಈಶೋಹಂ ಸರ್ವದೇಹಿಷು, ಎಲ್ಲಾ ದೇಹಿಗಳಲ್ಲಿಯೂ ಕೂಡ ನಾನು ಈಶ. ರುದ್ರ ಹೇಳೋ ಮಾತಿದೆ. ಆವಾಂ ತವಾಂಗೇ ಸಂಭೂತವು, ಭಗವಂತನೇ ನಿನ್ನ ಅಂಗಾಂಗಗಳಲ್ಲಿ ಹುಟ್ಟಿದವರು ನಾವು. ಆದ್ರಿಂದ ನಿನಗೆ ಕೇಶವ ಅನ್ನೋ ಶಬ್ದದ ಒಂದು ವಾಚ್ಯತ್ವ ವ್ಯಾಖ್ಯಾನ ಕಾಣಿಸ್ತದೆ. ಇದಲ್ಲದೆ ಮಹಾಭಾರತದ ಶಾಂತಿ ಪರ್ವದಲ್ಲಿ 341ನೇ ಅಧ್ಯಾಯದಲ್ಲಿ 48ನೇ ಶ್ಲೋಕ ಒಂದು ಹೀಗೆ ಕಾಣಿಸ್ತದೆ. ಅಂಶವೋ ಯತ್ ಪ್ರಕಾಶಂತೆ ಮಮೈತೆ ಕೇಶ ಸಂಹಿತಾಹ. ಯಾವ ಸೂರ್ಯನ, ಅಗ್ನಿಯ ಮತ್ತೆ ಚಂದ್ರನ ಕಿರಣಗಳು ಇವಕ್ಕೆಲ್ಲವಕ್ಕೂ ಕೂಡ ಕೇಶ ಅಂತ ಹೆಸರು. ಆದ್ರಿಂದ ಇವೆಲ್ಲವೂ ಕೂಡ ಕೇಶಗಳು ಪ್ರಕಾಶಿಸುವುದು ನನ್ನಿಂದಾಗಿಯೇ. ಸರ್ವಜ್ಞಾಃ ಕೇಶವಂ ತಸ್ಮಾತ್ ಮಾಮಾಹುಃ ದ್ವಿಜಸತ್ತಮಾಃ. ಆ ಎಲ್ಲ ಕೇಶಗಳು ನನ್ನ ಅಧೀನದಲ್ಲಿವೆ, ನನ್ನಿಂದ ಹುಟ್ಟಿದಂಥವು ಆ ಕಿರಣಗಳೆಲ್ಲವೂ ಕೂಡ. ಆದ್ದರಿಂದ ನನಗೆ ಕೇಶವ ಅನ್ನೋ ಶಬ್ದದಿಂದ ವಾಚ್ಯತ್ವ ಇದೆ ಅಂತ ಹೇಳಿಸ್ತಾರೆ.
ಕ ಅನ್ನೋ ಶಬ್ದಕ್ಕೆ ಪ್ರಜಾಪತಿ ಅಂತ ಅರ್ಥ ಇದೆ. ಹಾಗಾಗಿ ಕ ಅಂದ್ರೆ ದಕ್ಷ ಪ್ರಜಾಪತಿ ಆಗ್ತಾನೆ, ಈಶ ಅಂದ್ರೆ ರುದ್ರ ಆಗ್ತಾನೆ. ದಕ್ಷ ಪ್ರಜಾಪತಿಯನ್ನು ಯಜ್ಞ ಮಾಡುವಂತೆ ಪ್ರೇರಿಸಿದ, ರುದ್ರನನ್ನ ಯಜ್ಞ ಧ್ವಂಸ ಮಾಡುವಂತೆ ಪ್ರೇರಿಸಿದ. ಅದೊಂದು ಕೂಡ ಕೇಶವ ಅಂತ ಹೀಗೆ ಅರ್ಥ ಆಗ್ತದೆ. ಕ ಅಂದ್ರೆ ಬ್ರಹ್ಮ, ಈಶ ಅಂದ್ರೆ ರುದ್ರ, ಅವರಿಬ್ಬರಿಗೂ ಒಂದು ಜ್ಞಾನ ಕೊಟ್ಟವನು, ಅದೊಂದು ಕೂಡ ಕೇಶವ ಅಂತ ಅರ್ಥ ಆಗ್ತದೆ. ಹೀಗೆ ಅನೇಕ ತರದ ಅರ್ಥಗಳನ್ನ ಶಾಸ್ತ್ರಜ್ಞರು ಹೇಳ್ತಾರೆ. ಶಾಂಕರ ಭಾಷೆಯಲ್ಲಿ ಕೂಡ ಸುಂದರವಾದ ಕೇಶರಾಶಿ ಇದ್ದವನು ಅಂತ ಅರ್ಥ ಹೇಳಿದ್ದಾರೆ. ಕಶ್ಚ ಅಶ್ಚ ಈಶಶ್ಚ ತ್ರಿಮೂರ್ತಯ ಕೇಶಾಹ. ಕ ಅಂದ್ರೆ ಬ್ರಹ್ಮ, ಅಂದ್ರೆ ಅಹೈತಿ ಬ್ರಹ್ಮ ಅಂತ ಹೇಳುವಂತ ವಿಷ್ಣು, ಈಶ ಅಂದ್ರೆ ರುದ್ರ. ಅವರು ಈ ಭಗವಂತನ ವಶದಲ್ಲಿದ್ದಾರೆ, ತ್ರಿಮೂರ್ತಿಗಳು ಅವನ ವಶದಲ್ಲಿದ್ದಾರೆ ಅನ್ನೋ ಅರ್ಥವನ್ನ ಶಾಂಕರ ಭಾಷ್ಯದಲ್ಲಿ ವರ್ಣಿಸ್ತಾರೆ. ಮತ್ತೆ ಕೇಶಿ ವಧ ಮಾಡಿರುವುದರಿಂದ ಅದರಲ್ಲೂ ಕೂಡ ಈತ ಕೇಶವನ್ನು ಆ ವಿಷ್ಣು ಪುರಾಣದ ಮಾತನ್ನು ಅಲ್ಲಿ ಉದ್ಧರಿಸ್ತಾರೆ. ಪರಾಶರ ಭಟ್ಟದ ವ್ಯಾಖ್ಯಾನದಲ್ಲಿ ನೀಲ ವರ್ಣದ ಸುಂದರವಾದಂತಹ ಕೂದಲುಗಳಿಂದ ಶೋಭಿಸ್ತಾ ಇರುವಂತವನು, ಈ ಅರ್ಥವನ್ನ ವರ್ಣಿಸ್ತಾರೆ. ಪ್ರಶಸ್ತ ನೀಲಕೇಶತ್ವಾತ್ ಕೇಶವ ಪರಿಕೀರ್ತಿತಃ. ಸತ್ಯಸಂದ್ರ ವ್ಯಾಖ್ಯಾನದಲ್ಲಿ ರುದ್ರ ಮತ್ತು ಬ್ರಹ್ಮನನ್ನ ಮುನ್ನಡೆಸುವವನು ಅನ್ನೋ ಅರ್ಥವನ್ನ ಹೇಳ್ತಾರೆ. ಇದಿಷ್ಟು ಆ ಕೇಶವ ಶಬ್ದದ ಅರ್ಥ. ಹೀಗೆ ಕೇಶವ ಶಬ್ದದ ಅರ್ಥ ವಿವರಣ ಮತ್ತೆ ಅದರ ಅರ್ಥವನ್ನು ವಿವರಿಸುವಂತ ಈ ಒಂದು ಮಂತ್ರ ತಾಂ ಸುತೆ ಕೀರ್ತಿಂ ಮಘವನ್ ಅನ್ನುವಂತಹ ವೇದವಾಕ್ಯ, ಇದರ ಶ್ರವಣ ಮಾಡಿದ್ದೇವೆ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಾಣುತ್ತದೆ. ಮುಖ್ಯವಾಗಿ ಸಂಸಾರದ ಭಯದಿಂದ ಯಾರು ತತ್ತರಿಸಿದ್ದಾರೆ ಅವರಿಗೆ ತುಂಬಾ ಉಪಯುಕ್ತ ಆಗುವಂಥ, ಅವರು ಅಂಥ ಜೀವಿಗಳು ಭಗವಂತನ ಮೊರೆ ಹೋಗ್ತಾರೆ ಅಂತ ಹೇಳುವಂತಹ ಅರ್ಥ ಇದು. ಆ ದೃಷ್ಟಿಯಿಂದ ನಾವು ಅನುಸಂಧಾನ ಮಾಡಬೇಕಾದಂತಹ ಒಂದು ನಾಮ ಇದು.